ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏನ ಭೂತೋಪಿ ವಾಗ್ಮಿ ಜಡಮತಿರಪಿ ಸಂತೋರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ಮನಸಿ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ದಯಮಾಡಿ ಮಾತನಾಡುವುದಕ್ಕೆ ಹೊರಗಡೆ ಹೋಗಲಿ. ಕಾರ್ಯಕ್ರಮಕ್ಕೆ ತೊಂದರೆ ಆಗುವುದು ಬೇಡ. ಮತ್ತು ಅಪರೂಪದ ವಿಷಯಗಳನ್ನು ಆಚಾರ್ಯರು ನಡೆಸ್ತಾ ಇದ್ದಾರೆ. ನಾವು ಯಾರು ಈ ಕ್ಷೇತ್ರದ ಬಗ್ಗೆ ಏನು ಗೊತ್ತಿಲ್ಲ, ಅದನ್ನು ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಮಾಡಿಕೊಳ್ಳೋಣ. ದಯಮಾಡಿ ಮಾತುಗಳನ್ನು ನಿಲ್ಲಿಸಿ ಮಾತಾಡೋದು. ದಯಮಾಡಿ ಹೊರಗಡೆ ಹೋಗಿ, ಹೊರಗಡೆ ಕೂಡಿದ್ರೆ ಒಳಗಡೆ ಮತ್ತು ಕೂತ್ಕೊಳ್ಬೋದು. ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಮೋ ಅನಂತಾಯ ಮಹತೆ ನಮೋ ನಾರಾಯಣಾಯ ಚ ವಿಶ್ವೇಶ್ವರಾಯ ಶಾಂತಾಯ ವಿಷ್ಣವೇ ಪ್ರಭ ವಿಷ್ಣವೇ. ಶ್ರೀ ಗುರುಭ್ಯೋ ನಮಃ. ಸಾವಿರ ಜನ ಬಂದು ಇಲ್ಲಿ ಸೇರಿದರೂ ಕೂಡ ಅನಂತ ಪದ್ಮನಾಭ ಮಲಗಿಯೇ ಇದ್ದಾರೆ. ಅನಂತ ಪದ್ಮನಾಭನನ್ನು ಎಬ್ಬಿಸುವುದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ವಿ. ಆದರೆ ಎಲ್ಲಿ ಇದ್ದು ಬಿಡ್ತಾನೋ ಅಂತ ಹೆದರಿಕೆಯೂ ನಮಗಿದೆ. ಋಗ್ವೇದದಲ್ಲಿ ಒಂದು ಮಂತ್ರ ಬೃಹತಿ ಸಹಸ್ರ ಅನ್ನುವ ಭಾಗ, ಅದಕ್ಕೆ ಎಬ್ಬಿಸುವ ಮಂತ್ರ ಅಂತಲೇ ಹೆಸರು. ಉತ್ಥ ಅಂತ ಕರೀತಾರೆ. ಉತ್ಥಾಪನಾದ ಉತ್ಥ, ಭಗವಂತನನ್ನು ಎಬ್ಬಿಸುವಂಥದ್ದು. ಆ ಮಂತ್ರದಿಂದ ದೇವರನ್ನು ಸ್ತೋತ್ರ ಮಾಡಿದರೆ, ಆ ಮಂತ್ರಗಳ ಮೂಲಕ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ಭಗವಂತನ ಸಹಸ್ರ ರೂಪಗಳನ್ನು ಕೊಂಡಾಡಿದರೆ ಭಗವಂತ ಎದ್ದು ಬಿಡ್ತಾನಂತೆ. ಅನುಗ್ರಹ ಮಾಡುವುದಕ್ಕೋಸ್ಕರ ಹೇಳುತ್ತಾನೆ. ಎಬ್ಬಿಸುವ ಪ್ರಯತ್ನ ಮಾಡಿದರೂ ಮಲ್ಕೊಂಡೇ ದೇವರಿರ್ತಾನೆ. ಮಲ್ಕೊಂಡೇ ಎಲ್ಲವನ್ನೂ ಮಾಡ್ತಾನೆ. ಶಯಾನು ಯಾತಿ ಸರ್ವತಃ, ಶಯಾನೋ ಯಾತಿ ವಿಶ್ವತಃ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಶಯಾನೋ ಯಾತಿ ಸರ್ವತಃ ಅಂತ ಉಪನಿಷತ್ತು ಹೇಳುತ್ತೆ. ಆದ್ರಿಂದಲೇ ಭಗವಂತನದ್ದು ಯೋಗವಿದ್ರೆ. ಕೆಲವು ಸಲ ನಾವೆಲ್ಲ ನಿದ್ದೆ ಮಾಡಿದರೆ ಒಳ್ಳೆಯದು ಅಂತ ರಾಮಚಂದ್ರಾಚಾರ್ಯಗೆ ಅನಿಸುತ್ತೆ. ಯಾಕೆ ಗಲಾಟೆ ಮಾಡ್ತಾರೆ ಅಂತ. ಉಪನ್ಯಾಸ ಕೇಳುವವರು ನಿದ್ದೆ ಮಾಡಿದರೆ ಕೇಳಿಸಿಕೊಳ್ಳುವವರಾದರೂ ಚೆನ್ನಾಗಿ ಕೇಳಿಸಿಕೊಳ್ಬಹುದಲ್ವ. ಆದರೆ ಒಂದು ವಿಶೇಷ ಇದೆ. ರಾಮಚಂದ್ರಾಚಾರ್ಯರು ಯಾರನ್ನು ಕರ್ಕೊಂಡು ಬರ್ತಾರೋ ಅವರು ಶ್ರದ್ಧೆಯಿಂದ ಉಪನ್ಯಾಸ ಕೇಳುವರು. ಮಧ್ಯದಲ್ಲಿ ಒಂದು ಸಾಸಿವೆ ಕಾಳು ಕೆಳಗೆ ಬಿದ್ದರೂ ಕೂಡ ಶಬ್ದ ಕೇಳಿಸುವಷ್ಟು. ಭಗವಂತ ಮಲಗಿರುವುದಕ್ಕೆ ಕಾರಣ ಏನು ಅಂತ ವಾದಿರಾಜ ತೀರ್ಥರು ಒಂದು 5 ಕಾರಣಗಳನ್ನು ಊಹೆ ಮಾಡ್ತಾರೆ. ನಾಭಿಯಲ್ಲಿರುವ ಪದ್ಮ ಅಲುಗಾಡಿದರೆ ಅಂತ ಹೆದರಿಕೆಯಿಂದ ದೇವರು ಮಲ್ಕೊಂಡಂತೆ. ತಾನು ಎದ್ದರೆ ಆ ಪದ್ಮ ಅಲುಗಾಡ್ತಾರೆ. ಪದ್ಮ ಅಲುಗಾಡಿದರೆ ಸಮಸ್ಯೆ ನಮಗೆ. ಯಾಕಂದರೆ ಭಗವಂತನ ನಾಭಿಯಲ್ಲಿರುವ ಪದ್ಮ ಅಂತ ಹೇಳಿದರೆ ಅದು 14 ದಳದ ಪದ್ಮ. 5 ತಲದ ಭಾರತೀಯ ಜನತಾ ಪಕ್ಷದ ಪದ್ಮ ಅಲ್ಲ, ಅದು 14 ದಳದ ಪದ್ಮ. ಚತುರ್ದಶ ಭುವನಾತ್ಮಕವಾದಂತಹ ಪದ್ಮ. ಅದು ನಾಭಿ ಸರಸಿಜ ಗುಹೋದರಸ್ಥವಾದದ್ದು ಅಖಿಲ ಬ್ರಹ್ಮಾಂಡ ಅಂತ ಶ್ರೀಮದ್ ಭಾಗವತದ 3ಯ ಸ್ಕಂದ ವರ್ಣನೆ ಮಾಡಿದೆ. ಅಂತಹ ಪದ್ಮ ಅಲುಗಾಡಿದರೆ, ಚತುರ್ದಶ ಭುವನಗಳು ಅಲುಗಾಡಿದವು ಅಂತಾದರೆ, ಭೂಕಂಪನವಾಯಿತು ಅಂತಾದರೆ ಆವಾಗ ಮನುಷ್ಯನ ಸ್ಥಿತಿ ದುರ್ಭರವಾಗ್ತದೆ ಅನ್ನುವ ಕಾರಣದಿಂದ ನಮ್ಮ ಮೇಲಿನ ಕರುಣೆಯಿಂದ ಭಗವಂತ ಹೇಳುವುದಿಲ್ಲ, ಮಲಗಿಯೇ ಇದ್ದ. ಅಷ್ಟೇ ಅಲ್ಲ, ಆ ಕಮಲದಲ್ಲಿ ಕುಳಿತವ 4 ಮುಖದವ. 4 ಮುಖಗಳಿಂದ 4 ವೇದಗಳನ್ನು ನಿರಂತರವಾಗಿ ಭಗವಂತನ ಗುಣವನ್ನು ತಾನು ಅನುಸಂಧಾನ ಮಾಡ್ತಾ ಹಾಡುವವ. ಆ ಚತುರ್ಮುಖ ಬ್ರಹ್ಮ ತಾನು ಅಂತರ್ಮುಖನಾಗಿ ಬಾಹ್ಯ ಪರಿವೇ ಇಲ್ಲದೆ ದೇವರನ್ನು ಸ್ತೋತ್ರ ಮಾಡ್ತಾ ತನ್ನಲ್ಲಿ ಸ್ಥಿತವಾದ ಭಗವಂತನದ್ದೇ ಆದ ಬ್ರಹ್ಮ ಅನ್ನುವ ರೂಪದಿಂದ ಪ್ರಪಂಚದ ಸೃಷ್ಟಿಯ ಬಗ್ಗೆ ಗಮನ ಕೊಡ್ತಾನಂತೆ. ಆ ದೇವರು ಅಂತರ್ಮುಖನಾಗಿ ಸ್ತೋತ್ರ ಮಾಡುವುದಕ್ಕೆ ತೊಂದರೆ ಆಗಬಾರದು ಅಂತ ದೇವರು ಹೇಳುವುದಿಲ್ಲಂತೆ. ತನ್ನ ನಾಭಿ ಕಮಲದಲ್ಲಿರುವ ಚತುರ್ಮುಖ ಬ್ರಹ್ಮನ ಸಮಾಧಿ ಸ್ಥಿತಿಗೆ ಭಂಗ ಬರಬಾರದು ಅಂತ ದೇವರು ಹೇಳುವುದಿಲ್ಲ. ಇನ್ನೊಂದು ದೇವರು ಮಲ್ಕೊಂಡದ್ದಕ್ಕೆ ಕಾರಣ ಉಂಟು.
ಅವನಿಗೆ ಅತ್ಯಂತ ಪ್ರಿಯನಾದವ ಅಂದರೆ ಅನಂತ. ಅದಕ್ಕೋಸ್ಕರ ಅನಂತ ಪದ್ಮನಾಭ, ಅನಂತ ಶಾಯಿ, ಶೇಷಶಾಯಿ. ಆ ಶೇಷದೇವರ ಮೇಲೆ ಮಲಗಿದರೆ ನಮ್ಮ ಹಾಸಿಗೆಗೂ ದೇವರ ಹಾಸಿಗೆಗೂ ವ್ಯತ್ಯಾಸ ಉಂಟು. ದೇವರು ಅಲ್ಲಿ ಮಲಗಿದವ ಇಲ್ಲೂ ಬಂದು ಮಲಗ್ತಾನೆ. ಯಾಕಂದರೆ ಆ ಹಾಸಿಗೆ ಎಲ್ಲಿ ಬೇಕಾದರೂ ಅಲ್ಲಿಗೆ ಹೋಗ್ತದೆ. ಅದು ಒಂದೇ ಕಡೆಯಲ್ಲಿರುವ ಹಾಸಿಗೆ ಅಲ್ಲ. ನಮ್ಮ ದೇವರ ವಾಹನ, ದೇವರ ರಥ ಎಲ್ಲ ಹಾಗೆ. ನಮ್ಮ ರಥ ಅಂತಾದರೆ ನಾವೇ ಓಡಿಸಬೇಕು. ಭಗವಂತನಿಗೆ ಗರುಡ ರಥ, ಗರುಡ ಧ್ವಜ ಅಂತ ಎಲ್ಲ ಹೆಸರು. ಅವನು ಯಾವ ರಥದಲ್ಲಿ ಕುಳಿತು ಸಾಕ್ತಾನೆ, ಎಲ್ಲಿ ಮಲಗ್ತಾನೆ, ಎಲ್ಲಿ ಕೂತುಕೊಳ್ತಾನೆ, ಅವನ ಆಸನವೂ ಓಡಾಡುವ ಆಸನ, ಅವನ ಶಯ್ಯೆಯೂ ಕೂಡ ಓಡಾಡುವ ಶಯ್ಯೆ. ಆ ಶಯ್ಯೆ ನಮ್ಮ ಬಸ್ಸು ಕಾರುಗಳ ಹಾಗೆ ಓಡಾಡಿಕೊಂಡು ಹಂಪುಗಳಲ್ಲಿ ಹಾರಾಡಿಕೊಂಡು ಓಡಾಡುವಂಥದ್ದಲ್ಲ. ಅದು ಮೆಲ್ಲಗೆ ಸರಿತಾ ಸರಿತಾ ಸರಸರನೆ ಸರಿಯುವುದರಿಂದ ಅದಕ್ಕೆ ಸರ್ಪ ಅಂತ ಹೇಳ್ತದೆ. ಸರಣಾತ್ ಸರ್ಪ ಇತ್ಯಾಹುದು ಅಂತ. ಆ ಸರೀಸೃಪದ ಮೇಲೆ ತಾನು ಮಲಗಿ, ಅದು ಕೂಡ ಅತ್ಯಂತ ಮೆದುವಾದಂತಹ ಶಯ್ಯೆ. ಆ ಶಯ್ಯೆ ಹಾಗೆ ಓಲಾಡ್ತಾ ಇದ್ರೆ ಅದು ಕೂಡ ಒಂದು ಹಂಸತೂಲಿಕಾ ಫಲ್ಪದ ಹಾಗೆ ಅವನಿಗೆ ಅನುಭವಕ್ಕೆ ಬರ್ತದೆ. ಅಂತಹ ಶಯ್ಯೆಯಲ್ಲಿ ಮಲಗುವುದಕ್ಕೆ ಖುಷಿಯಂತೆ. ಖುಷಿ ಯಾಕೆ? ಯಾಕಂದರೆ ನನ್ನ ಶಯ್ಯೆಯಾಗಿ ಇಂತಹ ಸೇವೆ ಮಾಡ್ತಾ ಇದ್ದಾನೆ, ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ ಅನಂತ. ಅನಂತನ ಮೇಲೆ ಈ ಅನಂತಾಸನ ತಾನು ಮಲಗಿಕೊಂಡಿದ್ದಾನೆ. ಅದನ್ನು ಈಗ ತಾನೇ ಸತ್ಯಧ್ಯಾನಾಚಾರ್ಯ ಕಟ್ಟಿಯವರು ಬಹಳ ಸುಂದರವಾಗಿ ವರ್ಣನೆ ಮಾಡಿದರು. ಅವನೇ ಅನಂತ. ಅವನ ಹೆಡೆಯ ಮೇಲೆ ಇರುವ ಭೂಮಿ ಎನ್ನುವುದು ಅವನ ಹೆಡೆಗಿಂತ 30,000 ಯೋಜನದಷ್ಟು ಎತ್ತರದಲ್ಲಿ ಚಿಕ್ಕ ಸರ್ಷಪ ಇವ ಅವಭಾಸತೆ ಅಂತ ಶ್ರೀಮದ್ ಭಾಗವತದ ಪಂಚಮಸ್ಕಂದ ವರ್ಣನೆ ಮಾಡಿದೆ. ಹಾಗಾದರೆ ಅವನ ಹೆಡೆಯಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಜಾಗದಲ್ಲಿ ಸಮಗ್ರ ಭೂಮಂಡಲ ನಿಂತಿದೆ ಅಂತಾದರೆ ಆ ಶೇಷ ಅವನ ಅನಂತ್ಯವನ್ನು ನಾವು ಹೇಗೆ ಚಿಂತಿಸುವುದು? ಅನಂತ ಫಣದಿಂದ ಶೋಭಿತನಾದಂತಹ ಅನಂತ ಆತ. ಅಂತಹ ಅನಂತನನ್ನು ವ್ಯಾಪಿಸಿ ಭಗವಂತ ತಾನು ಮಲಗಿದ್ದಾನೆ. ಅನಂತಂ ಅಂತವದಿವ, ಅನಂತನಾದ ದೇವ ಅಂತವುಳ್ಳವನೋ ಎಂಬಂತೆ ಅನಂತನ ಮೇಲೆ ಪೌಡಿಸಿದ್ದಾನೆ ಅನ್ನುವುದನ್ನು ಬಹಳ ಸುಂದರವಾಗಿ ಕಟ್ಟಿಯಾಚಾರ್ಯರು ನಿರೂಪಣೆ ಮಾಡಿದರು. ಆ ಶೇಷ ಶಯನನಾದ ಭಗವಂತ ತಾನು ಅನಂತನಿದ್ದೇನೆ ಅನ್ನುವುದನ್ನು ತಿಳಿಸುವುದಕ್ಕೆ ಅನಂತನ ಮೇಲೆ ಮಲಗಿದ್ದಾನಂತೆ. ಅನಂತದಲ್ಲಿ ತಾರತಮ್ಯ ಇದೆ ಅನ್ನೋದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ. ಅನಂತ್ಯ ಅಂದರೆ ಎಲ್ಲವೂ ಒಂದೇ ಥರದ ಅನಂತ ಅಲ್ಲ, ಅನಂತದಲ್ಲೂ ಒಂದು ಥರದ ತಾರತಮ್ಯ ಇದೆ. ಈಗ ಇಲ್ಲಿಯ ತನಕ ಎಷ್ಟು ಯುಗಗಳಾಗಿದ್ದಾವೆ ಅಂತ ಒಬ್ಬ ವಿದ್ವಾಂಸನಲ್ಲಿ ನೀವು ಪ್ರಶ್ನಿಸಿದರೆ, ನಾವೀಗ ಯಾವ ಯುಗದಲ್ಲಿದ್ದೇವೆ? ನಾವು 28ನೆಯ ಕಲಿಯುಗದಲ್ಲಿದ್ದೇವೆ ಅಂತ ಹೇಳ್ತೇವೆ. ಇದು ಯಾವುದು? ಶ್ವೇತವರಾಹ ಕಲ್ಪದ, ಅದರಲ್ಲೂ ಕೂಡ ವೈವಸ್ವತ ಮನ್ವಂತರದ ಏನು 71 ಮಹಾಯುಗಗಳಿದ್ದಾವೆ, ಆ ಮಹಾಯುಗದ 28ನೆಯ ಮಹಾಯುಗದಲ್ಲಿ ನಾವಿದ್ದೇವೆ ಅಂತ ಅರ್ಥ. ಇದಕ್ಕಿಂತ ಹಿಂದೆ ಎಷ್ಟು ಕಲ್ಪಗಳು, ಎಷ್ಟು ಯುಗಗಳು ಆಗಿ ಹೋಗಿದ್ದಾವೆ? ಅನಂತದಷ್ಟು ಕಾಲಗಳು ಕಳೆದು ಹೋಗಿದೆ ಅಲ್ವಾ? ಅನಂತ ಯುಗ ಕಳೆದು ಹೋಗಿದೆ, ಹೌದು. ಎಷ್ಟು ಮನ್ವಂತರಗಳು ಕಳೆದು ಹೋಗಿದ್ದಾವೆ? ಅದಕ್ಕೆ ಉತ್ತರ ಏನು? ಅನಂತ ಮನ್ವಂತರ ಕಳೆದು ಹೋಗಿದೆ. ಎಷ್ಟು ಗಂಟೆಗಳು ಕಳೆದು ಹೋಗಿದ್ದಾವೆ? ಅನಂತ ಗಂಟೆಗಳು. ಎಷ್ಟು ನಿಮಿಷಗಳು ಕಳೆದಿದ್ದಾವೆ? ಎಷ್ಟು ಲವಗಳು, ಎಷ್ಟು ಕಾಷ್ಠೆಗಳು ಕಳೆದಿದ್ದಾವೆ? ಅನಂತ. ಹಾಗಾದರೆ ಕಳೆದು ಹೋದ ಗಂಟೆ ಮತ್ತು ಕಳೆದು ಹೋದ ನಿಮಿಷ ಅದರ ಅನಂತ್ಯ ಒಂದೇ ಥರ ಇರುವುದಿಲ್ವಲ್ಲ? ಕಳೆದು ಹೋದ ಗಂಟೆಗೆ ಗುಣಿಸು 60 ಅಂತ ಹಾಕಿದರೆ ಅದು ಅನಂತ ನಿಮಿಷಗಳು ನಮಗೆ ಸಿಗುವುದು. ಆದ್ದರಿಂದ ಅನಂತ್ಯದಲ್ಲಿ ತಾರತಮ್ಯ ಇದೆ ಅನ್ನುವುದನ್ನು ಶ್ರೀಮನ್ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಶೇಷನ ಅನಂತ್ಯಕ್ಕಿಂತ ಭಗವಂತನ ಅನಂತ್ಯ ಅದು ನಿರತಿಶಯ ಅನಂತ್ಯ. ಅದಕ್ಕಿಂತ ಒಂದು ಅತಿಶಯಿತವಾದ ಅನಂತ್ಯ ಅನ್ನೋದು ಇಲ್ಲದೇ ಇರುವ ಅನಂತ ಸದ್ಗುಣ. ಬರೀ ಅನಂತ ದೇವರಲ್ಲ, ದೇವರು ಅನಂತಾನಂತನಾಗಿದ್ದಾನೆ. ಅನಂತ್ಯದಲ್ಲೂ ಅನಂತ್ಯವನ್ನು ಹೊಂದಿರತಕ್ಕಂತಹ ಭಗವಂತನ ಆ ಅನಂತ್ಯವನ್ನು ತಿಳಿಸುವುದಕ್ಕೆ ಅನಂತಶಾಹಿಯಾಗಿ ಭಗವಂತ ಅನಂತನಾಗಿ ನಿಂತಿದ್ದಾನೆ. ಇದರ ಜೊತೆಗೆ ಇನ್ನೊಂದು ಉದ್ದೇಶ ಇದೆ ಅಂತೆ. ಅವನ ಪಾದಗಳನ್ನು ಶ್ರೀದೇವಿ ಭೂದೇವಿಯರು ಸೇವಿಸ್ತಾ ಇದ್ದಾರೆ. ಅವರು ಆ ಪಾದ ಒತ್ತುವುದೇ ಒಂದು ಚಂದ ಅಂತ. ಕೆಲವರು ಪಾದ ಒತ್ತುವುದಕ್ಕೆ ಶುರು ಮಾಡಿದರೆ ಒಂದು ಸಲ ಕಾಲು ನೋವಾಗಿದ್ದರೂ ಎದ್ದು ಓಡಿ ಬಿಡುವ ಅಂತ ಅನಿಸುತ್ತೆ. ಇದು ಹಾಗಲ್ಲ. ಭಗವಂತನ ಪಾದವನ್ನು ಒಬ್ಬರು ಈ ಕಡೆ ಮುಖ, ಒಬ್ಬರು ಆ ಕಡೆ ಮುಖ. ಶ್ರೀದೇವಿ ಉತ್ತರಕ್ಕೆ ಮುಖ ಮಾಡಿದರೆ ಭೂದೇವಿ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು, ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಆ ಭಗವಂತನ ಪಾದವನ್ನು ತಾವು ಪಾದ ಸಂವಾಹನ ವಿಧಾನದ ಪ್ರಕಾರ, ಅಂಗಮರ್ದನ ಶಾಸ್ತ್ರದಲ್ಲಿ ಹೇಳಿದ ಪಾದ ಸಂವಾಹನ ವಿಧಾನವನ್ನು ಅನುಸರಿಸಿ ಭಗವಂತನ ಪಾದ ಸಂವಹನವನ್ನು ನಡೆಸ್ತಾ ಇದ್ದರೆ ಭಗವಂತನಿಗೆ ಏಳಬೇಕು ಅಂತ ಅನಿಸುವುದಿಲ್ಲ ಅಂತ. ಹಾಗಾದರೆ ಮನೆಯಲ್ಲಿ ಗಂಡಂದಿರು ಯಾಕೆ ಹೆಂಡತಿಗಿಂತ ಮುಂಚೆ ಹೇಳ್ತಾರೆ ಅಂತ ಈಗ ಅರ್ಥ ಆಗ್ತದೆ ನಮಗೆ. ಇಲ್ಲಿ ಹಾಗಲ್ಲ. ಭಗವಂತನ ಪಾದ ಸಂವಹನ ಆಕೆ ಮಾಡ್ತಾ ಇದ್ರೆ ಇವನಿಗೆ ಮಾಡಿ, ಹಾಗೆಂತೇಳಿ ಅವನಿಗೆ ಲಕ್ಷ್ಮೀ ಪಾದ ಸಂವಾಹನ ಮಾಡುವುದರಿಂದ ಏನಾದರೂ ಆನಂದ ಆಗಬೇಕಾ? ಅದು ಇಲ್ಲ.
ಅವನು ಸ್ವರಮಣ. ಲಕ್ಷ್ಮೀದೇವಿಯರಿಗೆ ಪಾದವನ್ನು ಸಂವಹನ ಮಾಡುವುದರಿಂದ ಒಂದು ಖುಷಿ, ಆ ಆನಂದ ಅವರ ಮುಖದಲ್ಲಿ ಕಾಣಿಸ್ತಾ ಉಂಟು. ಅದನ್ನು ನೋಡ್ತಾ ದೇವರಿಗೆ ಆನಂದ. ಇದಕ್ಕೆ ಅತ್ಯಂತ ಸಾತ್ವಿಕ ಆನಂದ ಅಂತ ಹೆಸರು. ಇನ್ನೊಬ್ಬರು ಆನಂದವನ್ನು ಪಡಿತಾ ಇದ್ರೆ, ಈಗ ತಾನೇ ಹೇಳಿದ್ರು ನಮ್ಮ ರಾಮಚಂದ್ರಾಚಾರ್ಯರ ಬಗ್ಗೆ, ಊಟ ಮಾಡುವುದಿಲ್ಲ, ಊಟ ಮಾಡಿಸ್ತಾರೆ ಅಂತ. ಅವರಿಗೆ ಊಟ ಮಾಡದೆ ಖುಷಿ ಹೇಗೆ? ಊಟ ಮಾಡಿದವರೆಲ್ಲ ಮುಖ ಅರಳಿಸಿಕೊಂಡು ನೋಡಿ, ಆಮೇಲೆ ಕೈ ತೊಳೆದ ಮೇಲೆಯೂ ಕೈಯನ್ನು ಹೀಗೆ ಮೂಗಿನ ಹತ್ರ ತರುವುದನ್ನು ನೋಡಿದರೆ ಅವರಿಗೊಂದು ಖುಷಿ. ಇನ್ನೊಬ್ಬರ ಆನಂದದಲ್ಲಿ ಆನಂದವನ್ನು ಪಡೆಯತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಇವತ್ತಿನಿಂದ ಊಟ ಮಾಡ್ತಾರೆ ಅಂತ ಅರ್ಥ. ಯಾಕಂದ್ರೆ ಇವತ್ತು ಬಹಿರಂಗ ಆಯ್ತಲ್ವಾ, ಯಾವುದೇ ರಹಸ್ಯ ಬಹಿರಂಗ ಆದ್ರೆ ಆಮೇಲೆ ರಹಸ್ಯ ಅಲ್ಲ, ಅದನ್ನು ಉಳಿಸಿಕೊಳ್ಳುವ ಹಾಗಿಲ್ಲ ಅಂತ ಲೆಕ್ಕ. ಭಗವಂತನ ಶ್ರೀ ಭೂದೇವಿಯರ ಪಾದ ಸಂವಾಹನಕ್ಕೋಸ್ಕರ ಮಲಗಿರುವೆಯ ಸ್ವಾಮಿ, ಹೀಗೆ ಅನೇಕ ಕಾರಣಗಳನ್ನು ಕೊಟ್ಟು ಭಗವಂತ ಮಲಗಿದ್ದಾನೆ. ಮಲಗಿದ್ದು ಕೂಡ ಲೋಕವನ್ನೆಲ್ಲ ತಾನು ನಿರ್ವಾಹ ಮಾಡ್ತಾ ಇದ್ದಾನೆ. ಸಕಲ ಲೋಕ ಭಾರಂಭರನಾದಂತಹ ಭಗವಂತ ತನಗೆ ಯಾವ ತಲೆನೋವು ಇಲ್ಲ ಅನ್ನುವುದನ್ನು ತೋರಿಸುವುದಕ್ಕೆ, ಪ್ರಪಂಚವನ್ನು ನೋಡಿಕೊಳ್ಳುವುದು ಅನ್ನುವುದು ನನ್ನ ಲೀಲೆ ಮಾತ್ರ. ನಾವೊಂದು ಮನೆಯನ್ನು ನಿರ್ವಾಹ ಮಾಡಬೇಕಾದ್ರೆ ಸಾಕಾಗಿ ಹೋಗುವ ಪರಿಸ್ಥಿತಿ ನಮ್ಮಲ್ಲಿದ್ದರೆ, ಭಗವಂತನಿಗೆ ಇದೊಂದು ಆಯಾಸದ ವಿಷಯವಲ್ಲ. ಅವನು ಲೀಲಾವಿಲಾಸದಿಂದಲೇ ತನ್ನ ಪ್ರಪಂಚವನ್ನು ನಡೆಸ್ತಾನೆ. ಪ್ರಪಂಚವನ್ನು ನಡೆಸುವುದಕ್ಕೆ ತನ್ನ ಸನಿಹದಲ್ಲಿರ್ತಕ್ಕಂತಹ ಶ್ರೀದೇವಿಯ ಕುಡಿನೋಟ ಸಾಕಾಗ್ತದೆ. ಯಸ್ಯಾ ಅಪಾಂಗಲವ ಮಾತ್ರತಃ, ಆ ಭಗವತಿಯ ಕುಡಿನೋಟ ಮಾತ್ರದಿಂದಲೇ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿಗಳೆಲ್ಲವೂ ಕೂಡ ನಡೆದು ಬಿಡ್ತಾವೆ ಅಂತಾದ್ರೆ, ಅಂತಹ ಆ ಲಕ್ಷ್ಮೀದೇವಿಯು ಕೂಡ ತನ್ನ ಕಡೆಗಣ್ಣಿನ ನೋಟ ಮಾತ್ರದಿಂದ ಪ್ರಪಂಚದ ಸಮಗ್ರ ಕೆಲಸವನ್ನು ನಡೆಸಿಬಿಡ್ತಾಳೆ ಅಂತಾದ್ರೆ, ಭಗವಂತನಿಗೆ ಯಾವ ತಲೆ ಬಿಸಿಯ ಕೆಲಸ ಇದೆ? ಮಲಗೇ ಇದ್ದಾನಂತೆ. ಮಲಗೋದು ಯಾರು ಅಂದ್ರೆ ತಲೆ ಬಿಸಿ ಇಲ್ಲದೆ ಇದ್ದವರು. ತಲೆನೋವಿದ್ದವರು ಮಲಗುವುದು, ತಲೆ ಬಿಸಿ ಇದ್ದವರು ಮಲಗುವುದು, ತಲೆ ಬಿಸಿ ಇಲ್ಲದೆ ಇದ್ದವರು ಮಲಗುವುದೇ. ತಲೆ ಬಿಸಿ ಇದ್ದವರು ಮಲಗುವುದು ಯಾಕೆ? ಇನ್ನಷ್ಟು ತಲೆ ಬಿಸಿ ಆಗಬಾರದು ಅಂತ ಮಲಗು. ತಲೆ ಬಿಸಿ ಇಲ್ಲದೆ ಇದ್ದವರು, ನಮ್ಗೇನು ಎಲ್ಲವೂ ನಡೀತಾ ಇದೆ, ನಮ್ಗೇನು ಕೆಲಸ? ಮಲಗುವುದು ಅಂದ್ರೆ ಸುಮ್ಮನೆ ಇರುವುದು ಅಂತ ಅರ್ಥ. ಭಗವಂತ ಎಲ್ಲವನ್ನೂ ಮಾಡ್ತಾ ತಾನು ಸುಮ್ಮನೆ ಇರುವವ ಅಂದ್ರೆ ಯಾವುದೇ ರೀತಿಯ ಆಯಾಸ ಪ್ರಯಾಸಗಳಿಲ್ಲದೆ ಸಮಗ್ರ ಕೆಲಸವೂ ಕೂಡ ನಡೆಯುತ್ತೆ ಅನ್ನುವ ಭಗವಂತನ ಭಗವತ್ವವನ್ನು ಅಭಿವ್ಯಕ್ತಿಗೊಳಿಸತಕ್ಕಂತಹ ಭಗವಂತನ ಅದ್ಭುತವಾದ ರೂಪ ಅನಂತ ಪದ್ಮನಾಭವೆಂಬ ರೂಪ. ಮೊದಲ ಬಾಗಿಲಲ್ಲಿ ನಿಮ್ಮ ಮುಖ ಕಮಲವ ಕಂಡೆ, ಮುದದಿಂದ ಮಕರ ಕುಂಡಲ ಕಿರೀಟವ ಕಂಡೆ, ಭುಜದ್ವಯವನ್ನು ಕಂಡೆ, ಶ್ರೀವತ್ಸ ಕೌಸ್ತುಭ ಕೊರಳ ವೈಜಯಂತಿ ಮಾಲಿಕೆಗಳ ಕಂಡು ಎನ್ನ ಜನ್ಮ ಸಫಲವಾಯಿತು. ಆದಿ ಅನಂತ ಜನಾರ್ದನನ ಕಂಡು ಎನ್ನ ಜನ್ಮ ಸಫಲವಾಯಿತು. ಶ್ರೀ ವಾದಿರಾಜ ತೀರ್ಥರು ಹಯವದನಾಂಕಿತರಾಗಿ ಈ ದೇವರನ್ನು ಕಂಡು ಕೊಂಡಾಡ್ತಾರೆ. ತೀರ್ಥ ಪ್ರಬಂಧದಲ್ಲಿ 5 ಶ್ಲೋಕಗಳಲ್ಲಿ ಸ್ವರೂಪ ವರ್ಣನೆ ಮಾಡಿ 2 ಶ್ಲೋಕಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಶ್ರೀಮದ್ ವಾದಿರಾಜ ತೀರ್ಥರು ಹೇಳ್ತಾರೆ, ಎನ್ನ ಜನ್ಮ ಸಫಲವಾಯಿತು. ಯಾಕೆ ಸಫಲವಾಯಿತು? ಕಂಡವರಿಗೆ ಸಫಲವಾಗುವ. ಕಾಣದೇ ಇದ್ದವರು ಕಂಡವರ ಹತ್ರ ಹೋಗಿ ಕೇಳ್ತಾ ಇರ್ತಾರೆ ಹೇಗೆ. ಆದರೆ ಕಂಡವರ ಹತ್ರ ಕೇಳಿ ಜನ್ಮ ಹಾಳು ಮಾಡಿಕೊಳ್ಳಬಾರ್ದಂತೆ, ಕಂಡವರ ಹತ್ರ ಕೇಳಬೇಕಂತೆ. ಕಂಡವರು ಅಂದರೆ ಭಗವದ್ ದರ್ಶನ ಮಾಡಿದವರು. ಶ್ರೀ ಪುರಂದರದಾಸರಂತಹ ದಾಸವರೇಣ್ಯರು, ವ್ಯಾಸರಿಂದ ಬಂದಂತಹ ಪರಂಪರೆಯಲ್ಲಿ ಆಗಮಿಸಿದಂತಹ ಸಕಲ ಅಪರೋಕ್ಷ ಜ್ಞಾನಿಗಳಲ್ಲಿ ನಾವು ಕೇಳಬೇಕು, ಕೇಳಿ ಪ್ರಶ್ನಿಸಬೇಕು. ಅವರು ಉತ್ತರಿಸುವಾಗಲೂ ಕೇಳಬೇಕು. ನಾವು ಬಾಯಿಯಲ್ಲಿ ಪ್ರಶ್ನೆಯನ್ನು ಕೇಳಿದ ಮೇಲೆ ಅವರು ಉತ್ತರ ಹೇಳುವಾಗ ಕಿವಿಯಿಂದ ಕೇಳಬೇಕು. ಒಮ್ಮೆ ಬಾಯಿಯಲ್ಲಿ ಕೇಳುವುದು, ಆಮೇಲೆ ಕಿವಿಯಲ್ಲಿ ಕೇಳುವುದು. ಕೆಲವು ಸಲ ಬಾಯಿಯಲ್ಲಿ ಪ್ರಶ್ನೆ ಕೇಳುವುದು, ಆಮೇಲೆ ಉತ್ತರ ಕೇಳುವುದಕ್ಕೆ ನಮ್ಮಲ್ಲಿ ಸಾವಧಾನ ಇರುವುದಿಲ್ಲ. ಯಾಕಂದ್ರೆ ನಾವು ಪ್ರಶ್ನೆ ಮಾಡಿದ ಮೇಲೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಯಾರಿಗೆ ಸಾಧ್ಯ ಅಂತ ಇಂಥ ಅಹಂಕಾರ ಬೇರೆ ಇರ್ತದೆ. ಜಿಜ್ಞಾಸೆಯಿಂದ ಪ್ರಶ್ನೆ ಬರಬೇಕು. ನಾವು ಪ್ರಶ್ನಿಸಿದ ಮೇಲೆ ಆ ಪ್ರಶ್ನೆಗೆ ಉತ್ತರವನ್ನು ಅರಗಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಮಾನಸ ಸೌಮನಸ್ಯದಿಂದ ಪ್ರಶ್ನಿಸಿ ಆ ಪ್ರಶ್ನೆಯ ಉತ್ತರವನ್ನು ಕಿವಿಯಿಂದ ಕೇಳಬೇಕು. ಆವಾಗ ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ಪ್ರತಿಮೆಯನ್ನು ಮಾತ್ರ ಕಾಣುವ. ಆ ದೇವರ ಒಳಗೆ ಆ ರೀತಿಯ ಪ್ರತಿಮೆಯ ಮೂಲಕ ನಮಗೆ ಸೂಚಿಸತಕ್ಕಂತಹ ಸಂದೇಶಗಳನ್ನೆಲ್ಲ ಆ ಪ್ರತಿಮೆಗಳ ಮೂಲಕ ಕಲ್ಯಾಣಾದ್ಭುತ ಗಾತ್ರ ಸ್ವರೂಪವನ್ನು ಚಿಂತಿಸುವುದಕ್ಕೋಸ್ಕರ ಕಂಡೆ ಅನ್ನುವ ಶಬ್ದವನ್ನು ವಾದಿರಾಜ ತೀರ್ಥರು ಬಳಸ್ತಾರೆ. ನಾನು ಕಂಡೆ, ಆದ್ದರಿಂದ ಜನ್ಮ ಸಫಲವಾಯಿತು. ದೇವರನ್ನು ಕಂಡಾಗ ಜನ್ಮ ಸಫಲವಾಗ್ತದೆ. ದೇವರನ್ನು ಅಂತರ್ಮುಖವಾಗಿ ಕಾಣುವುದಕ್ಕೋಸ್ಕರ ಬಹಿರ್ಮುಖವಾಗಿ ಪ್ರತಿಮೆಯ ಮೂಲಕ ಕಾಣುವುದು. ನಾವು ತಿರುಪತಿಯಂತಹ ಕ್ಷೇತ್ರಕ್ಕೆ ಹೋಗುವಾಗ ಸ್ವಲ್ಪ ಸಮಸ್ಯೆ ಇರ್ತದೆ. ದಬ್ತಾ ಇರ್ತಾರೆ, ಜರಗಂಡಿ ಅಂತ ಶಬ್ದ ಕಿವಿಯಲ್ಲಿ ಕೇಳ್ತಾ ಇರ್ತದೆ. ದೇವರ ಹತ್ರ ಹೋಗ್ತೇವೆ, ಕಷ್ಟಪಟ್ಟು ಹೋದ ಕೂಡಲೇ
ದೇವರನ್ನು ನೋಡ್ತೇವೆ, ಒಮ್ಮೆ ಕಣ್ಣು ಮುಚ್ಚಿಕೊಳ್ತೇವೆ. ದೇವರನ್ನು ನೋಡುವುದು ಕಣ್ಣು ಮುಚ್ಚಿಕೊಳ್ಳುವುದು. ಕಣ್ಣು ಮುಚ್ಚಿಕೊಳ್ಳುವುದಕ್ಕೋಸ್ಕರವೇ ತಿರುಪತಿಯ ದರ್ಶನಕ್ಕೆ ಹೋದದ್ದಲ್ಲ, ಕಾಣುವುದಕ್ಕೋಸ್ಕರ ಹೋದದ್ದು. ಆದರೆ ಕಂಡ ಕೂಡಲೇ ಕಣ್ಣು ಮುಚ್ಚಿಕೊಳ್ಳುವುದರ ಹಿನ್ನೆಲೆಯಲ್ಲಿ ಮುಂದೆ ಕಂಡಂತಹ ಪ್ರತಿಮೆಯಲ್ಲಿ ಸ್ಥಿತನಾದ ಭಗವಂತನೇ ದಿನನಿತ್ಯ ನಾನು ಒಳಗಿನಿಂದ ಧ್ಯಾನಿಸುವ ಆ ಅಂತಸ್ಥಿತವಾದ ಭಗವತ್ ಸ್ವರೂಪವೇ ಅದೇ ಇದು ಅಂತ. ಒಳಗೆ ಕಾಣುವ ದೇವರೇ ಹೊರಗೆ ಪ್ರತಿಮೆಯಲ್ಲಿದ್ದಾರೆ ಅಂತ ಚಿಂತಿಸುವುದಕ್ಕೋಸ್ಕರ ಪ್ರತಿಮೆಯಲ್ಲಿ ದೇವರು ಕಂಡಾಗಲೂ ಒಮ್ಮೆ ಕಣ್ಣು ಮುಚ್ಚಿ ಅಂತರ್ಮುಖವಾಗಿ ಆ ದೇವರನ್ನು ತನ್ನ ಒಳಗೆ ಕೂಡಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡಬೇಕಲ್ಲ. ಆವಾಗ ಕಂಡೆ ಅನ್ನುವ ಶಬ್ದ ಸರಿ ಹೋಗ್ತದೆ. ಹೊರಗಣ್ಣಿನಿಂದಷ್ಟೇ ಕಂಡ್ರೆ ಅದು ನೋಡಿದ್ದು ಅಷ್ಟೇ. ನೋಡುವಿಕೆಗೂ ಕಾಣುವಿಕೆಗೂ ವ್ಯತ್ಯಾಸ ಇದೆ. ನಾವು ದಾರಿಯಲ್ಲಿ ಹೋಗುವಾಗ ಎಷ್ಟೆಷ್ಟೋ ನೋಡ್ತೇವೆ, ಆದರೆ ಕಾಣುವುದಿಲ್ಲ. ಅವನು ಕಂಡನು ಅಂತ ಹೇಳಬೇಕಾದ್ರೆ ಅವನು ದರ್ಶನ ಮಾಡಿಕೊಂಡಿದ್ದಾನೆ. ದರ್ಶನಾದ ಋಷಿದಿತ್ಯಾಹು. ಯಾರು ಕಂಡಿದ್ದಾರೆ ಅವರಿಗೆ ಋಷಿ ಅಂತ ಒಂದು ಹೆಸರು. ಅದನ್ನು ವಾದಿರಾಜ ತೀರ್ಥರು ಹೇಳ್ತಾರೆ, ಮೊದಲ ಬಾಗಿಲಲ್ಲಿ ನಿಮ್ಮ ಮುಖ ಕಮಲವ ಕಂಡೆ. ದೇವರನ್ನು ಕಾಣುವುದಕ್ಕೆ 3 ಬಾಗಿಲು: ಶ್ರವಣ, ಮನನ, ಕೀರ್ತನ ಅಂತ ಬೇಕಾದರೆ ಕರಿ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಉಪನಿಷತ್ತು ಹೇಳಿದ 3 ಬಾಗಿಲು ಬೇರೆ. ಆತ್ಮಾವಾ ಅರೇ ದ್ರಷ್ಟವ್ಯ, ದೇವರನ್ನು ಕಾಣತಕ್ಕದ್ದು. ಕಾಣುವುದಕ್ಕೆ 3 ಬಾಗಿಲಿದೆ: ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಮೊದಲು ದೇವರನ್ನು ಕಾಣುವುದು ಶ್ರವಣದ ಮೂಲಕ, ಕಣ್ಣಿನ ಮೂಲಕ ಅಲ್ಲ. ದೇವರ ಮೊದಲ ಕಾಣಿಕೆ ಅದು ಕಿವಿಯಿಂದ ನಡೆಯುತ್ತೆ. ಕಿವಿಯಿಂದ ದೇವರನ್ನು ಕೇಳಿದ ಮೇಲೆ ಮನಸ್ಸಿನಿಂದ ದೇವರನ್ನು ನೋಡಬೇಕು. ಕಿವಿಯಿಂದ ನೋಡುವುದು ಅಂದರೆ ನಾವು ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. ಹೇಳಿದವರು ಯಾವ ಅರ್ಥದಲ್ಲಿ ಶಬ್ದ ಹೇಳಿದ್ದಾರೆ ಅಂತ ಹೇಳುವವರ ಮನಸ್ಸಿಗೆ ನಾವು ಏಕತಾನರಾಗಿ ಅವರು ಹೇಳಿದ ವಿಷಯವನ್ನು ಅವರ ಭಾವಕ್ಕೆ ಅನುಗುಣವಾಗಿ ಗ್ರಹಣ ಮಾಡುವುದು. ನಮ್ಮಲ್ಲಿ ದೊಡ್ಡ ಸಮಸ್ಯೆ ಆಗುವುದೇ ಹಾಗೆ. ನೋಡಲ್ಲಿ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ ಅಂತ ನಾನು ಹೇಳಿದರೆ ಒಬ್ಬರಿಗೆ ಸಂಧ್ಯಾವಂದನೆಗೆ ಹೋಗಬೇಕು ಅಂತ ಅರ್ಥ ಆಗುತ್ತೆ. ನಾನು ಅದನ್ನು ಹೇಳೇ. ಇನ್ನೊಬ್ಬರಿಗೆ ಈಗ ಇವರ ಉಪನ್ಯಾಸ ಶುರುವಾಗ್ತದೆ ಅದಕ್ಕೆ ಹೋಗಬೇಕು ಅಂತ ಅರ್ಥ ಆಗುತ್ತೆ. ಇನ್ನೊಬ್ಬರಿಗೆ ಕೈಯಲ್ಲಿ ಇದು ಹಿಡ್ಕೊಂಡು ಹೋಗಿ ಕನ್ನ ಹಾಕಿ ಕಳ್ಳತನ ಮಾಡುವುದಕ್ಕೆ ಸಮಯ ಆಯಿತು ಅಂತ ಅರ್ಥ ಆಗುವುದು. ನಾವು ಹೇಳಿದ್ದೇವೆ ಸೂರ್ಯ ಅಸ್ತಂಗತನಾದ ಗಸೋಸ್ತಮರ್ಕಃ ಅಂತ ಇಷ್ಟು ಹೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ. ಅವರವರ ಭಾವನೆಗೆ ಅನುಗುಣವಾಗಿ ಅವರವರು ಶಬ್ದದಿಂದ ಅರ್ಥವನ್ನು ಮಾಡಿಕೊಳ್ತಾರೆ. ಆದರೆ ಶಬ್ದದ ಅರ್ಥ ಹೇಳಿದವನ ಅಭಿಪ್ರಾಯ ಅದು ಅಂತರ್ಮುಖವಾಗಿ ಒಳಗೆ ನಿಂತು ಸರಸ್ವತಿ ನಗ್ತಾ ಇರ್ತಾಳೆ ಅಂತ ಒಂದು ಮಾತು ಪುರಾಣದಲ್ಲಿ ಬರುತ್ತೆ. ಆದರೆ ನಾವು ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದೇವೆ ಅದನ್ನು ಆ ಅಭಿಪ್ರಾಯದಲ್ಲಿ ಕೇಳುಗರು ಮನವರಿಕೆ ಮಾಡಿಕೊಳ್ಳಬೇಕು. ಅದಕ್ಕೆ ಶ್ರವಣ ಅಂತ ಹೆಸರು. ಶ್ರವಣ ಅಂದರೆ ಕೇವಲ ಕಿವಿಯಿಂದ ಕೇಳುವುದಲ್ಲ, ಅದು ದಾಸವರಿಯರ ಕೀರ್ತನೆಯನ್ನು ಶ್ರವಣ ಮಾಡುವುದು ಕೂಡ ಹಾಗೆ. ಯಾವ ಅಭಿಪ್ರಾಯದಲ್ಲಿ ದಾಸವರಿಯರು ಇಂತಹ ಶಬ್ದವನ್ನು ಬಳಸಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳುವಂತಹ ವಿಧಾನವನ್ನು ಶ್ರವಣ. ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ಆ ವಿಷಯವನ್ನು ಈ ಹಿಂದೆ ಓದಿದ್ದ ಅಥವಾ ಈ ಹಿಂದೆ ಗುರುಗಳ ಮೂಲಕ ಶ್ರವಣ ಮಾಡಿದ್ದ ಹರಿಕಥಾಮೃತ ಸಾರ ಮೊದಲಾದಂತಹ ಶಾಸ್ತ್ರ ತತ್ವಗಳನ್ನು ನಿರೂಪಣೆ ಮಾಡುವ ಗ್ರಂಥದಲ್ಲಿ ಹೇಳಿರುವ ವಿಷಯಗಳು ನಾವು ಕೇಳಿರುವಂತಹದ್ದು ತಿಳಿದದ್ದು ಏನಿದೆ ಅದರ ಜೊತೆಗೆ ಇದನ್ನು ಸೇರಿಸಿದೆ. ಈಗ ನಾವು ಶ್ರವಣ ಮಾಡಿದ್ದನ್ನು ಹಿಂದೆ ಶ್ರವಣ ಮಾಡಿದ್ದರ ಜೊತೆಗೆ ಸೇರಿಸಿ ಒಂದು ಸಲ ಅದನ್ನು ಗಸಗಸ ಮಾಡಬೇಕು. ನೀವು ಗಲಬರಿಕೆ ಅಂತ ಏನೋ ಕರೀತೀರಲ್ಲ, ಅದು ಮಾಡಬೇಕು. ಅಂದರೆ ಶೇಷದೇವರ ಕೈಯಲ್ಲಿ ನೇಗಿಲು ಮತ್ತು ಒನಕೆ ಇದೆ, ಅದರ ಕೆಲಸ ಕೆಳಗಿದ್ದದ್ದು ಮೇಲೆ ಹಾಕಿ ಮೇಲೆ ಇದ್ದದ್ದು ಕೆಳಗೆ ಮಾಡಿ ಚಟ್ನಿ ಮಾಡುವಂಥದ್ದೆಲ್ಲ ಕೆಲಸ. ಆ ಶೇಷದೇವರ ಕೆಲಸ, ಮನಸ್ಸಿಗೆ ಅಭಿಮಾನಿ ಶೇಷ ಈ ಅನಂತ, ಆ ಕೆಲಸ ಮಾಡಬೇಕು. ಅದಕ್ಕೆ ಮನನ ಅಂತ ಹೆಸರು. ಅಂದರೆ ಹಿಂದೆ ಕೇಳಿದ್ದದ್ದನ್ನು ಈಗ ಕೇಳ್ತಾ ಇರುವುದನ್ನು ಎರಡನ್ನು ಸೇರಿಸಿ ಅಲ್ಲೇನಾದರೂ ಸಮಸ್ಯೆಗಳು ಬರ್ತಾವ, ಅವರು ಹಾಗೆ ಹೇಳಿದರು ಇವರು ಹೀಗೆ ಹೇಳಿದರು, ಹಾಗಾದರೆ ಮುಂದಿನವರು ಹೇಗೆ ಹೇಳ್ತಾರೆ ಅಂತ ಈ ಹಂತದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಆವಾಗ ಅನೇಕ ಜಿಜ್ಞಾಸೆಗಳು ಹುಟ್ಟಿ ಬರ್ತಾರೆ. ಹುಟ್ಟಿ ಬಂದಂತಹ ಜಿಜ್ಞಾಸೆಗಳನ್ನು ಮೇಲೆ ಮಾಡಿಕೊಳ್ಳಬೇಕು. ಮೇಲೆ ಮಾಡಿಕೊಂಡು ನಿಧಿಧ್ಯಾಸನ ಅಂತ ಹೋಗಬೇಕು, ಆಲೋಚನೆ ಮಾಡಬೇಕು. ಅವೆರಡನ್ನೂ ಹೊಂದಿಸುವ ಬಗೆ ಹೇಗೆ, ಅಲ್ಲಿ ಹಾಗೆ ಇಲ್ಲಿ ಹೀಗೆ, ಹಾಗಾದರೆ ಹೇಗೆ ಅಂತ ಇದು ಜಿಜ್ಞಾಸೆ ಅಂತ ನಿಧಿಧ್ಯಾಸನ ಅಂತ ಕರೆಸಿಕೊಳ್ಳುತ್ತದೆ. ಈ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವ 3 ದೇವರನ್ನು ಕಾಣುವುದಕ್ಕಿರುವ ಬಾಗಿಲು. ಯಾವಾಗ ನಿಧಿಧ್ಯಾಸನ ಸರಿಯಾಗಿ ನಡೆಯಿತು ಆವಾಗ ದೇವರ ನಖ ಶಿಖಾಂತವಾದ ರೂಪ ಪ್ರಾದುರ್ಭೂತವಾಗ್ತದೆ. ಅದು ಹೃತ್ಕಮಲದ ಮಧ್ಯದಲ್ಲಿ. ಹೀಗೆ ಹೃತ್ಕಮಲದ ಮಧ್ಯದಲ್ಲಿ ಭಗವಂತನ ಸ್ವರೂಪದ ಆವಿರ್ಭಾವ ಆಗುವುದಕ್ಕೋಸ್ಕರ ಮೊದಲು ದೇವರ ಮುಖ ನೋಡಬೇಕು, ಆಮೇಲೆ ನಾಭಿ ದರ್ಶನ, ಆಮೇಲೆ ಪಾದ ದರ್ಶನ.
ಮೂರು ಕೂಡ ಕಮಲವೇ. ಮುಖ ಕಮಲ, ನಾಭಿ ಕಮಲ, ಪಾದ ಕಮಲ. ಕಮಲೆ ಇಲ್ಲದೆ ಭಗವಂತನ ಸ್ವರೂಪವೇ. ಭಗವಂತನ ಪಾದದಲ್ಲಿ ಹೋದರೂ ಅಲ್ಲಿ ಕಮಲಾದೇವಿ ಕೂತಿದ್ದಾಳೆ. ಭಗವಂತನ ನಾಭಿ, ತೊಡೆ, ಉರಸ್ಸು, ಕಟಿ ಎಲ್ಲಿ ಬಂದರೂ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಅನ್ನುವುದನ್ನು ದ್ವಾದಶ ಸ್ತೋತ್ರದ ಮೊದಲ ಅಧ್ಯಾಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಶ್ರೀಪದೇ ಪಾದ ಪಂಕಜಂ. ಎಲ್ಲ ಶ್ರೀ ಇಲ್ಲದೆ ಹೋದರೆ ಇಂದಿರಾಪತಿ ಮಾಧ್ಯಾದಿವರ ದೇಶ ವರಪ್ರದಂ. ಎಲ್ಲ ಕಡೆ ಇಂದ್ರಿಯ ಸ್ವರೂಪದ ಚಿಂತನೆ ಇದೆ. ಮುಖ ಕಮಲ ಅಂತ ಕರೆಯುವುದು. ಮೊದಲ ಬಾಗಿಲಲ್ಲಿ, ಬಾಗಿಲು ಅಂತ ಅದನ್ನು ಕರೆಯುವುದು ಯಾಕೆ? ಯಾವುದರಲ್ಲಿ ಬಾಗಿಕೊಂಡು ಹೋಗಬೇಕು ಅದಕ್ಕೆ ಬಾಗಿಲು ಅಂತ ಹೆಸರು. ನಿಜವಾಗಿ ಈಗಿನ ಬಾಗಿಲು ಬಾಗಿಲೇ ಅಲ್ಲ. ಈಗಿದ್ದೆಲ್ಲ ಏನು ಅಂದರೆ ಅದೊಂದು ರಂಧ್ರ ಅಂತ ಕರಿಬೋದು ಬೇಕಾದ್ರೆ. ಬಾಗಿಲು ಅಂದರೆ ನಾವು ದೇವಸ್ಥಾನದ ಬಾಗಿಲನ್ನು ನೋಡ್ತೇವೆ. ಬಗ್ಗಿ ನೋಡುವುದಕ್ಕಿರುವಂಥದ್ದು, ಬಗ್ಗಿ ಪ್ರವೇಶ ಮಾಡುವುದಕ್ಕಿರುವಂಥದ್ದು ಬಾಗಿಲು. ಮನುಷ್ಯ 6 ಅಡಿ ಎತ್ತರ ಇದ್ದರೆ ದೇವಸ್ಥಾನದ ಪ್ರತಿಮೆ ಸುಮಾರು 2.5-3 ಅಡಿಯಷ್ಟು ಎತ್ತರ ಇದೆ ಅಂತಾದರೆ ಆ ಪ್ರತಿಮೆಗಿಂತ ಚಿಕ್ಕದಾಗಿ ಬಾಗಿಲು ಮಾಡುವಂತಹ ವಾಸ್ತು ವಿಧಾನ ಇದೆ. ಪ್ರತಿಮೆಗಿಂತ 1.5 ಪಟ್ಟು ದೊಡ್ಡದಾಗಿ ಒಂದು ಬಾಗಿಲನ್ನು ಮಾಡುವ ವಾಸ್ತು ವಿಧಾನ ಇದೆ. ಪ್ರತಿಮೆಗಿಂತ 2.25 ಪಟ್ಟಿನಷ್ಟು ದೊಡ್ಡದು ಮಾಡಬಹುದು. ಅದಕ್ಕಿಂತ ದೊಡ್ಡದಾಗಿ ಬಾಗಿಲು ಮಾಡುವುದಕ್ಕೆ ವಾಸ್ತುಶಾಸ್ತ್ರದಲ್ಲಿ ಆಲಯ ಪದ್ಧತಿಯಲ್ಲಿ ನಿರೂಪಣೆ ಮಾಡಲಿಲ್ಲ. ದೇವರ ಬಾಗಿಲು ಬಗ್ಗಿಕೊಂಡು ಒಳಗೆ ಹೋಗುವುದಕ್ಕೆ ಇರುವಂತಹದ್ದು. ಬಾಗಿ ಪ್ರವೇಶ ಮಾಡತಕ್ಕಂಥದ್ದಕ್ಕೆ ಬಾಗಿಲು ಅಂತ ಹೆಸರು. ಇಲ್ಲಿ ಅನಂತೇಶ್ವರನ, ಅನಂತಾಸನ ದೇವರ ಆ ಪ್ರದೇಶದಲ್ಲಿ 3 ಬಾಗಿಲು ಇದೆ. ಮೊದಲ ಬಾಗಿಲಲ್ಲಿ ನಿನ್ನ ಅಂತ ಹೇಳುವುದಿಲ್ಲ ದೇವರನ್ನು, ನಿಮ್ಮ ಮುಖ ಕಮಲವ ಕಂಡೆ. ಕಮಲ ಅಂತ ಕರೆದದ್ದು ಯಾಕೆ? ಅದು ಅರಳಿರ್ತದೆ, ಮತ್ತೊಬ್ಬರನ್ನು ಅರಳಿಸ್ತದೆ. ಅರಳಿದ ಕಮಲ ನಸುಗೆಂಪು ಬಣ್ಣದ್ದು. ಭಗವಂತನ ಮುಖವೂ ಕೂಡ ನಸುಗೆಂಪು ಬಣ್ಣದ ಕಮಲ. ಕಮಲದ ಹಾಗಿನ ಮುಖ ಅಂತ ಹೇಳಿದರೆ, ಕೆಲವು ಸಲ ನಮ್ಮ ಕಣ್ಣಿಗೆ ಏನಾದರೂ ದೋಷ ಆದರೆ, ಕಣ್ಣು ಸರಿಯಾಗಿ ನೋಡುವುದಕ್ಕಾಗುವುದಿಲ್ಲ, ಏನೋ ಒಂದು ರೀತಿ ಮಸ ಆಗ್ತದೆ ಅನ್ನುವ ಸ್ಥಿತಿ ಕಣ್ಣಿನಲ್ಲಿ ಬಂದರೆ, ಆವಾಗ ಒಂದು ರೀತಿಯ ಕಣ್ಣಿಗೆ ಸಂಬಂಧಪಟ್ಟ ಚಿಕಿತ್ಸಾ ವಿಧಾನವನ್ನು ಆಯುರ್ವೇದ ನಿರೂಪಣೆ ಮಾಡ್ತದೆ. ಅದರಲ್ಲಿ ಒಂದು ಚಿಕಿತ್ಸೆ ಏನು ಅಂತ ಹೇಳಿದರೆ, ಅರಳಿದ ಕಮಲವನ್ನು ಸುಮಾರು 1 ಗಳಿಗೆಯಷ್ಟು ಹೊತ್ತು ನೋಡ್ತಾ ಇರಬೇಕು. ಅಷ್ಟೇ ಚಿಕಿತ್ಸೆ. ಬೇರೇನು ಕಣ್ಣಿಗೆ ಏನೋ ಎಣ್ಣೆ ಹಾಕುವಂಥ ಕೆಲಸ ಎಲ್ಲ ಇಲ್ಲ. ಎದುರುಗಡೆ ಇರುವ ಅರಳಿದ ಕಮಲ, ಅದು ನಸುಗೆಂಪು ಬಣ್ಣದ ಕಮಲ, ಅದನ್ನು ನೋಡಬೇಕು. ಇವ ನೋಡ್ತಾ ಇದ್ದ ಹಾಗೆ ಕಣ್ಣು ಅದರ ಮುಂದೆ ಜಾರಿದ ಅನುಭವ ಬರ್ತದೆ. ಮತ್ತೆ ಅಲ್ಲೇ ನೋಡಬೇಕು. ಕಣ್ಣಲ್ಲಿ ನೀರು ಸುರಿಯುವುದಕ್ಕೆ ಪ್ರಾರಂಭ ಆಗ್ತದೆ. ಅಷ್ಟೇ ಕಣ್ಣಿಗೆ ಅದು ಸಂಬಂಧಪಟ್ಟ ಒಂದು ವಿಶಿಷ್ಟವಾದ ಚಿಕಿತ್ಸೆ. ಅಷ್ಟರಿಂದ ಕಣ್ಣಿನಲ್ಲಿದ್ದ ದೋಷ ಪರಿಹಾರ ಆಗ್ತದೆ. ಕಣ್ಣಿನ ದೋಷವನ್ನು ಪರಿಹರಿಸುವ ಶಕ್ತಿ ಅದು ಕಮಲದಲ್ಲಿ ಇದೆ. ಹಾಗೆ ಭಗವಂತನ ಮುಖ ಕಮಲ ಅಂತದ್ದು. ಅವನ ಮುಖ ಕಮಲ ದರ್ಶನ ಆಯಿತು ಅಂದರೆ ಜನ್ಮ ಸಫಲವಾಯಿತು, ನಿಮ್ಮ ಮುಖ ಕಮಲವ ಕಂಡೆ. ದೇವರ ಮುಖ ಕಮಲವನ್ನು ಕಂಡ್ರೆ ಸಾಕು, ನಮ್ಮ ಜನ್ಮಕ್ಕೆ ಸಂಬಂಧಪಟ್ಟಂತಹ ಏನು ದೋಷಗಳುಂಟು, ಹುಟ್ಟಿದ ವ್ಯಕ್ತಿ ಮಾಡಬಹುದಾದಂತಹ ಅಪಚಾರಗಳುಂಟು, ಅವೆಲ್ಲ ಪರಿಹಾರವಾಗಿ ಆತನ ಜನ್ಮ ಸಾಫಲ್ಯವನ್ನು ಕಾಣ್ತದೆ. ಮುದದಿಂದ ಮಕರ ಕುಂಡಲ ಕಿರೀಟವ ಕಂಡೆ, ಭುಜದ್ವಯವನ್ನು ಕಂಡೆ. ಭಗವಂತ ಸಾಮಾನ್ಯವಾಗಿ 2 ಕೈಗಳಲ್ಲಿ ಕಾಣಿಸುವುದಿಲ್ಲ. ದೇವರು 4 ಕೈಯ ಸ್ವರೂಪ. ಇಲ್ಲಿ 2 ಕೈಯಲ್ಲಿ ಕಾಣಿಸಿಕೊಳ್ತಾರೆ. ಭುಜದ್ವಯವನ್ನು ಕಂಡೆ ಅಂತ ಹೇಳ್ತಾರೆ. ಶಂಖಚಕ್ರಗಳನ್ನೇನೋ ಬೇರೆಯವರ ಕೈಗೆ ಕೊಟ್ಟಿದ್ದಾರಂತೆ ದೇವರಿಗೆ. ತಾನು 1 ಕೈಯಲ್ಲಿ ಪದ್ಮವನ್ನು ಹಿಡಿದು ತನ್ನ ಬಲಗೈಯನ್ನು ರುದ್ರದೇವರ ಶಿರಸ್ಸಿನ ಮೇಲೆ ಆಶೀರ್ವಾದ ಮಾಡುವುದಕ್ಕೆ ಯಾವ ಮುದ್ರೆಯೋ ಆ ಸ್ವರೂಪದಲ್ಲಿ ತಾನು ಇಟ್ಟುಕೊಂಡಿದ್ದಾನೆ. ಪದ್ಮವೆಂಬ ಆಯುಧವನ್ನು ಧರಿಸಿದ್ದಾನೆ ಅಂತ ಹೇಳ್ತಾರೆ. ಪದ್ಮವನ್ನು ಆಯುಧ ಅಂತ ಕರೆಯುವುದು ಯಾಕೆ? ಪದ್ಮ ಯಾವುದು ನಮ್ಮ ಆಯುಸ್ಸಿಗೆ ಸಂಬಂಧಪಟ್ಟ ದೋಷವನ್ನು ಪರಿಹರಿಸ್ತದೆ. ಆಯುಹು ಧಾರಯತೀತಿ ಆಯುಧಂ. ಆಯುಧ ಅನ್ನುವ ಶಬ್ದಕ್ಕೆ ನಮ್ಮ ಆಯುಷ್ಯಕ್ಕೆ ಪೆಟ್ಟು ಬೀಳುವ ಸ್ಥಿತಿ ಬಂದರೆ ಅದರಿಂದ ಪರಿಹಾರ ಮಾಡುವಂಥದ್ದಕ್ಕೆ ಆಯುಧ ಅಂತ ಹೆಸರು. ಶತ್ರುಗಳ ಆಯುಷ್ಯವನ್ನು ದ್ಯತಿ ನಾಶ ಮಾಡುವ ಕಾರಣದಿಂದಲೂ ಕೂಡ ಆಯುಧ ಅಂತ ಅದಕ್ಕೆ ಹೆಸರು. ಭೀತಿ ಹರವಾದ್ರಿಂದ ಆಯುಧ ಅಂತ ಹೆಸರು. ಭಗವಂತ ನಮ್ಮೆಲ್ಲರ ಭೀತಿಯನ್ನು ಪರಿಹರಿಸುವವ. ನಮ್ಮ ಅಂದರೆ ನಾವು ಸೇರಿದ್ದೇವೋ ಇಲ್ಲೋ ಅಂತ ನೀವು ಕೇಳ್ಬೋದು, ಅಥವಾ ನಾನು ಸೇರಿದ್ದೇನೋ ಇಲ್ಲೋ ಅಂತ ನಮಗೂ ಸಂಶಯ ಬರ್ಬೋದು. ಭೀತಿ ಪರಿಹರಿಸುವುದು ಯಾರ್ದು ಅಂದರೆ ಯೋಗಿನಾಂ ಅಭಯಪ್ರದ ಪದ್ಮಹಸ್ತೇನ ಯೋದೇವೋ ಯೋಗೀಶಂ ತಂ ನಮಾಮ್ಯಹಂ ಅಂತೇಳಿ. ಭಗವಂತ ಪದ್ಮಹಸ್ತನಾಗಿ ಯೋಗಿಗಳಿಗೆ ಅಭಯವನ್ನು ಕೊಡುವವ, ಯೋಗಿಗಳ ಭಯವನ್ನು ಪರಿಹರಿಸತಕ್ಕಂಥವ. ಯೋಗಿಗಳು ಅಂತ ಹೇಳಿದರೆ ಮುಖ್ಯವಾಗಿ ಉಪನ್ಯಾಸ ಮಾಡುವಾಗ ಮಾತಾಡದೇ ಇದ್ದವರಿಗೆ ಯೋಗಿಗಳು ಅಂತ ಹೆಸರು. ಮೊದಲ ಅರ್ಥ ಇದೆ. ಎಲ್ಲಿ ಹೇಳಿದ್ದಾರೆ ಅಂತ ಕೇಳಿದರೆ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಶ್ಲೋಕ ಬೇಕಾದರೆ ಆಮೇಲೆ ಕೇಳಿ.
ಒಂದು ಜ್ಞಾನಯಜ್ಞ ನಡೀತಾ ಇರುವಾಗ ಯಜ್ಞದ ಕಾಲದಲ್ಲಿ ಮಾತನಾಡದೇ ಇರುವುದು, ಮೌನವಾಗಿರುವುದು ಅನ್ನೋದು ಮೊದಲ ಯೋಗ. ಯೋಗ ಅಂದ್ರೆ ನಮ್ಮ ಮೇಲೆ ನಿಯಂತ್ರಣ ಅಲ್ವಾ, ಯಮ ನಿಯಮ ಆಸನ ಇದೆ ಅಲ್ವಾ ಯೋಗ ಅಂದ್ರೆ. ಆಮೇಲೆ ಸರಿಯಾಗಿ ಕೂತುಕೊಳ್ಳುವುದು. ಈ ಯಕ್ಷಗಾನದಲ್ಲಿ ಕೂತ ಹಾಗೆ ಕೂತುಕೊಳ್ಳುವುದಲ್ಲ. ಅಲ್ಲ, ಇಲ್ಲಿ ಯಾರು ಹಾಗೆ ಕೂತಿಲ್ಲ, ನಾನು ನಿಮ್ಮನ್ನು ತಮಾಷೆ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತೀನಿ. ಯಕ್ಷಗಾನದಲ್ಲಿ ಈಸಿ ಚೇರ್ ಅಂತ ಇರ್ತದೆ. ಈಸಿ ಚೇರ್ ಅಂದ್ರೆ ಅಡ್ಡ ಬಿದ್ದುಕೊಂಡು, ನಾವೆಲ್ಲ ಯಕ್ಷಗಾನ ನೋಡ್ಲಿಕ್ಕೆ ಹೋಗುವಾಗ ಅವರು ತಲೆ ದಿಂಬು ಹಿಡ್ಕೊಂಡು ಹೋಗುದು ಉಂಟು. ಮಹಿಷಾಸುರ ಬಲು ಅಲ್ಲಿ ಅದನ್ನು ನಿದ್ದೆ ಮಾಡುವುದು, ಮಹಿಷಾಸುರ ಬಂದ ಮೇಲೆ ಹೇಳುವುದು ಅಂತ ಹೀಗೆಲ್ಲ ಕೆಲವರು ಚಿಕ್ಕ ಮಕ್ಕಳು ಹೋಗ್ತಾರೆ ಯಕ್ಷಗಾನ. ಆದ್ರೆ ಉಪನ್ಯಾಸಕ್ಕೆ ಹಾಗಲ್ಲ, ಅದು ಯೋಗ. ಅಲ್ಲಿ ಆಸನದಲ್ಲೂ ಒಂದು ಕ್ರಮ ಇದೆ, ಹೀಗೆ ಕುಳಿತುಕೊಳ್ಳಬೇಕು ಅನ್ನೋ ಒಂದು ವಿಧಾನ. ಇದಕ್ಕೆ ಯೋಗ ಅಂತ ಕರೆಯುವುದು. ಮೊದಲ ಯೋಗ ಏನು ಅಂದ್ರೆ ಶ್ರವಣಕ್ಕೆ ಅವಕಾಶ ಇದ್ದಲ್ಲಿ ಶ್ರವಣ ಮಾಡುವುದು ಅನ್ನೋದು ಮೊದಲ ಯೋಗ. ಶ್ರವಣ ಆದ ಮೇಲೆ ಮತ್ತೆ ಯೋಗಗಳು ಮುಂದುವರ್ಕೊಂಡು ಹೋಗ್ತವೆ. ಈ ಯೋಗ ಯಾರಲ್ಲುಂಟು ಅಂತಹ ವ್ಯಕ್ತಿಗೆ ಯೋಗಿ ಅಂತ ಹೆಸರು. ಯೋಗಿಗಳ ಭಯವನ್ನು ಪರಿಹರಿಸುವವ. ಯೋಗಿನಾಂ ಅಭಯಪ್ರದ ಪದ್ಮಹಸ್ತೇನ. ಪದ್ಮವನ್ನು ಹಿಡಿದು ನಮಗೆ ಅಭಯವನ್ನು ಕೊಡತಕ್ಕಂತಹ ಭಗವಂತ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಲೋಕವನ್ನು ಸಂಹಾರ ಮಾಡುವವರಿಗೂ ಅಭಯ ಕೊಡ್ತೇನೆ ಅಂತ. ಲೋಕ ಸಂಹಾರಕನಾದವ ಅಲ್ವೇ ರುದ್ರದೇವ. ರುದ್ರದೇವನಿಗೆ ಅಭಯ ಕೊಡ್ತೇನೆ, ನೀನು ಯಾರನ್ನು ಯಾವಾಗ ಸಂಹರಿಸಬೇಕು ಅದು ನನ್ನ ಅಭಯದಿಂದ ನೀನು ಸಂಹಾರ ಮಾಡು. ರುದ್ರದೇವರಿಗೂ ಭಯ ಇಲ್ಲ ಅಂತಲ್ಲ. ರುದ್ರದೇವರು ಲೋಕ ಸಂಹಾರಕ ಮೃತ್ಯುವಾಗಿದ್ದರೆ ಮೃತ್ಯೋರು ಮೃತ್ಯುಂ ನಮಾಮ್ಯಹಂ ಅಂತ ಲಕ್ಷ್ಮೀ ನರಸಿಂಹದೇವರು ಪಕ್ಕದಲ್ಲಿರತಕ್ಕಂತಹ ನರಸಿಂಹದೇವರು ಮೃತ್ಯು ದೇವತೆಗೂ ಮೃತ್ಯು ಅಂತ ಕರೆಸಿಕೊಂಡಿರತಕ್ಕಂಥವರು. ಅಂತಹ ಯಾವುದೇ ಭಯ ನಿನಗಿಲ್ಲದೆ ಇರುವ ಹಾಗೆ ನನ್ನ ಅಭಯ ಹಸ್ತ ಇದೆ ಅಂತ ಇಟ್ಟು ಈ ತ್ರಿಮೂರ್ತಿಗಳನ್ನು ಏಕಕಾಲದಲ್ಲಿ ಕಾಣುವುದಕ್ಕೆ ಅನಂತ ಪದ್ಮನಾಭನನ್ನು ನೋಡಬೇಕು ಅಂತ ಶ್ರೀ ವಾದಿರಾಜ ತೀರ್ಥರು ಹೇಳ್ತಾರೆ. ತ್ರಿಪುರಾಸುರನ ಸಂಹಾರದ ಉಲ್ಲೇಖ ಇಲ್ಲಿ ಬಂದಿದೆ. ತ್ರಿಪುರಾಸುರನ ಸಂಹಾರಕ್ಕೂ ಈ ಅನಂತ ಪದ್ಮನಾಭ ದೇವರಿಗೆ ಏನು ಸಂಬಂಧ? ತ್ರಿಪುರಾಸುರ ಸಂಹಾರದಲ್ಲಿ 3 ಮೂರ್ತಿಗಳು ಒಟ್ಟಿಗೆ ನಿಂತು ಸಂಹಾರ ಮಾಡಿದ್ರು. ರುದ್ರದೇವರು, ತ್ರಿಪುರಾರಿ ಅಂತ ಕರೆಸಿಕೊಂಡಂತಹ ರುದ್ರದೇವರು ಸ್ವತಃ ಆ ಸಮಯದಲ್ಲಿ ಧೇನು ಸ್ವರೂಪದಿಂದ ಬಂದು ಚಾರ್ವಾಕರಿಗೆಲ್ಲ ದುಷ್ಟರಿಗೆಲ್ಲ ಅಮೃತ ಸಿಗದೇ ಇರುವ ಹಾಗೆ ಮಾಡಿರತಕ್ಕಂಥ ಭಗವಂತ ನಾರಾಯಣ, ಜೊತೆಗೆ ಬಿಲ್ಲು ಬಾಣಗಳ ಸ್ವರೂಪದಲ್ಲಿ ಪಕ್ಕದಲ್ಲೇ ನಿಂತಹ ಚತುರ್ಮುಖ ಬ್ರಹ್ಮ, ಈ 3 ಜನ ಜೊತೆ ಸೇರಿ ತ್ರಿಪುರ ರಕ್ಕಸರು ಅಂತ ಕರೆಸಿಕೊಂಡವರ 3 ಪುರವನ್ನು ನಾಶ ಮಾಡುವ ಕೆಲಸ ನಡೆಯಿತು. ಈ 3 ಬಾಗಿಲಲ್ಲಿ ಮೊದಲ ಬಾಗಿಲಲ್ಲಿ ಭಗವಂತನ ಮುಖಾರವಿಂದದಲ್ಲಿ ಭಗವಂತ ಮಹಾವಿಷ್ಣುವನ್ನು ಕಂಡ್ರೆ, 2ನೇ ಬಾಗಿಲಲ್ಲಿ ನಾಭಿಕಮಲದಲ್ಲಿ ಕುಳಿತ ಬ್ರಹ್ಮನನ್ನು ಕಾಣ್ತೇವೆ, 3ನೇ ಬಾಗಿಲಲ್ಲಿ ಭಗವಂತನ ಪಾದಕಮಲವನ್ನು ಕಾಣ್ತೇವೆ. ಈ ಪಾದಕಮಲದ ದರ್ಶನ ಅಂದ್ರೆ ಅದು ಲಕ್ಷ್ಮೀನಾರಾಯಣನ ದರ್ಶನ. ತದ್ವಿಷ್ಣು ಪರಮಂ ಪದಂ. ಆ ಪಾದದ ದರ್ಶನ ಉಂಟಲ್ಲ, ಅದು ಭಗವಂತನ ದರ್ಶನ. ನಾಭಿಯ ದರ್ಶನ ಅಂದ್ರೆ ಅದು ಚತುರ್ಮುಖ ಬ್ರಹ್ಮನ ದರ್ಶನ. ಮುಖದ ದರ್ಶನ ಅಂದ್ರೆ ಆ ಕೈಯ ಕೆಳಗೆ ರುದ್ರದೇವರ ದರ್ಶನ. ಹೀಗೆ ಹರಿ ಹರ ಬ್ರಹ್ಮ ಅನ್ನುವ ತ್ರಿಮೂರ್ತಿಗಳನ್ನು ಏಕಕಾಲದಲ್ಲಿ ಕಾಣುವುದಕ್ಕಿರತಕ್ಕಂತಹ ಒಂದು ವಿಶಿಷ್ಟ ಸನ್ನಿವೇಶ ಅದು ಅನಂತಾಸನನ ಸನ್ನಿಧಾನ. ನಡುವಿನ ಬಾಗಿಲಲ್ಲಿ ನಾಭಿಕಮಲವ ಕಂಡೆ, ಉದ್ಭವಿಸಿ ಮೆರೆವ ವಿರಿಂಚಿಯ ಕಂಡೆ, ಜಡಿವೋ ಪೀತಾಂಬರ ನಡುವಿನೊಡ್ಯಾಣದ ಉಡಿಗೆಜ್ಜೆ ಮೇಲಿನ ಕಿರಿಗೆಜ್ಜೆಗಳ ಕಂಡು ಜನ್ಮ ಸಫಲವಾಯಿತು. ನಾಭಿ ಕಮಲ ಅಂದ್ರೆ ನಾಭಿಯೇ ಕಮಲದ ಹಾಗಿದೆ ಅಂತ ಅರ್ಥ ಅಲ್ಲ, ನಾಭಿಯಲ್ಲಿ ಸಮುದ್ಭೂತವಾದ ಕಮಲ ಅಂತ ಅರ್ಥ. ನಾಭಿಕ್ರದಂ ಭುವನ ಕೋಶ ಗುಹೋದರಸ್ಥಂ ಯತ್ರಾತ್ಮಯೋನಿ ದಿಷಣಾಖಿಲ ಲೋಕ ಪದ್ಮಂ ಅಂತ ಶ್ರೀಮದ್ ಭಾಗವತ ಭಗವಂತನ ನಾಭಿಯನ್ನು ಒಂದು ದೊಡ್ಡ ಸರೋವರ ಅಂತ ವರ್ಣನೆ ಮಾಡ್ತಾರೆ. ಸರೋವರದಲ್ಲಿ ಕಮಲ ಆವಿರ್ಭವಿಸುವುದು. ಈಗ ತಾನೇ ನಮ್ಮ ಸತ್ಯಧ್ಯಾನಾಚಾರ್ಯರು ಒಂದು ವಿಶಿಷ್ಟ ವಿಷಯ ಹೇಳಿದರು. ಕಮಲ ಆವಿರ್ಭವಿಸಿರಬೇಕಾದ್ರೆ ತಂಪು ಇರಬೇಕು, ಎಲ್ಲಿ ಕಿಚ್ಚು ಇರ್ತದೆ ಅಲ್ಲಿ ಕಮಲ ಆವಿರ್ಭವಿಸುವುದಿಲ್ಲ. ಭಗವಂತನ ಉದರ ತಂಪಾಗಿದೆ, ಆದ್ದರಿಂದ ಆ ನಾಭಿಯಿಂದ ಒಂದು ಕಮಲ ಆವಿರ್ಭವಿಸಿದೆ ಅಂತ ಒಂದು ಸುಂದರವಾದ ವಿಷಯ ಹೇಳಿದರು. ಆ ಕಾರಣದಿಂದಲೇ ಭಾಗವತ ಆ ನಾಭಿಯನ್ನು ಒಂದು ಹ್ರದ ಅಂದರೆ ಒಂದು ಸರೋವರ ಅಂತ ವರ್ಣನೆ ಮಾಡ್ತದೆ. ಸರೋವರದಲ್ಲಿ ಕಮಲ ಆವಿರ್ಭವಿಸುವ ಹಾಗೆ ಭಗವಂತನ ನಾಭಿಯಿಂದ, ಆಳವಾದ ನಾಭಿಯಿಂದ, ಗಂಭೀರಾವರ್ತ ನಾಭಿಯಿಂದ ಒಂದು ಕಮಲ ಆವಿರ್ಭವಿಸಿದೆ. ಆವಿರ್ಭವಿಸಿದ ಕಮಲದಲ್ಲಿ
ಹುಟ್ಟದೇ ಇದ್ದವನ ನಾಭಿಯಲ್ಲಿ ಹುಟ್ಟಿದ ಕಮಲ ಅಂತ. ರಾಜಸ್ಯ ನಾಭಾವಧ್ಯೇ ಕಮರ್ಪಿತಂ ಅಂತ ಉಪನಿಷತ್ತು ಋಗ್ವೇದ ಹೇಳುತ್ತದೆ. ಹುಟ್ಟದೇ ಇದ್ದವನ ಭಗವಂತನ ಅನಾದಿ ಪುರುಷನ ನಾಭಿಯಿಂದ ಕಮಲ ಆವಿರ್ಭವಿಸಿದರೆ ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಬಂದಿದ್ದಾನೆ. ಅದು ನಡುವಿನ ಬಾಗಿಲಲ್ಲಿ ನಾಭಿ ಕಮಲವ ಕಂಡೆ. ಕಮಲ ಅಂದ್ರೆ ನೀರನ್ನು ಅಲಂಕರಿಸುವಂತಹದ್ದು ಅಂತ ಶಬ್ದದ ಅರ್ಥ. ಕಂ ಅಲಂಕರೋತೀತಿ ಕಮಲಂ, ನೀರನ್ನು ಅಲಂಕರಿಸ್ತದೆ. ಕಂಜ ಅಂದ್ರೆ ನೀರಿನಲ್ಲಿ ಆವಿರ್ಭವಿಸಿತ್ತು ಅಂತ ಕಮಲಕ್ಕೆ ಹೆಸರು. ನೀರಿನಲ್ಲಿ ಆವಿರ್ಭವಿಸಿದ ಕಮಲ ಅದು ಯಾವತ್ತೂ ಕೂಡ ಸುಂದರವಾಗಿರುತ್ತದೆ. ನೀರಿನಿಂದ ತೆಗೆದು ಬದಿಯಲ್ಲಿಟ್ಟರೆ ಬಾಡ್ತದೆ, ನೀರಿನಲ್ಲೇ ಇದ್ರೆ ಅದು ಸುಂದರ. ಭಗವಂತನ ನಾಭಿಯಲ್ಲೇ ಇರತಕ್ಕಂಥ ಕಮಲ ಆದ್ರಿಂದ ಯಾವತ್ತೂ ಅರಳಿಕೊಂಡು ತಾನು ಅಮ್ಲಾನ ಪಂಕಜವಾಗಿ ಶೋಭಿಸತಕ್ಕಂಥದ್ದು. ಅದರಲ್ಲಿ ಉದ್ಭವಿಸಿ ಮೆರೆವ ವಿರಿಂಚಿಯ ಕಂಡೆ. ಕಮಲದಲ್ಲಿ ಉದ್ಭವಿಸಿ ಮೆರೆವ, ನಾನು ದೇವರ ಹೊಟ್ಟೆಯಿಂದ ಹುಟ್ಟಿದ್ದೇನೆ ಅಂತ ಮೆರಿತಾನಂತೆ. ಚತುರ್ಮುಖನಿಗೆ ಖುಷಿ. ನಮಗೆಲ್ಲ ಇರುವುದಿಲ್ವಾ? ನಾನು ಇಂಥ ಅಪ್ಪನ ಮಗ, ನಾನು ಇಂಥ ಗುರುಗಳ ಶಿಷ್ಯ, ಇದೆಲ್ಲ ನಮಗೊಂದು ಮೆರೆಯುವುದು. ನಾವು ಏನಿದ್ದೇವೆ ಅಂತ ಮುಖ್ಯ ಅಲ್ಲ, ನಮಗೆ ಅಂಥ ಗುರುಗಳು ಸಿಕ್ಕಿದ್ದಾರೆ ನಾವು ಮೆರೆಯುವುದು. ಹಾಗೆ ಇಲ್ಲಿ ನಾನು ಶ್ರೀಮನ್ನಾರಾಯಣನ ನಾಭಿ ಕಮಲದಿಂದ ಉದ್ಭವಿಸಿದವ ಅಂತ ಮೆರೆವ ವಿರಿಂಚಿಯ ಕಂಡೆ. ನಾನು ಶ್ರೀಮನ್ನಾರಾಯಣನಿಂದ ಉದ್ಭವಿಸಿದ್ದೇನೆ ಅಂತ ವಿರಿಂಚಿ ಮೆರೀತಾನೆ. ಅಂದರೆ ವಿರಿಂಚಿ ಸಾಮಾನ್ಯದ ವ್ಯಕ್ತಿತ್ವ ಅಲ್ಲಲ್ಲ. ಚತುರ್ಮುಖ ಬ್ರಹ್ಮ, ಅವನಿಗೆ ವಿರಿಂಚಿ ಅಂತ ಹೆಸರಿರುವುದೇ ರುಚಿ ಕ್ಷಯೇ ಇರ್ತದ. ವಿರಿಂಚಿ ಅಂದರೆ ಯಾವ ನ್ಯೂನತೆಯೂ ಇಲ್ಲದೆ ಇದ್ದವ, ಎಲ್ಲೆಂದೂ ತುಂಬಿದ ಆನಂದದ ಸ್ವರೂಪ, ದುಃಖದ ಲೇಪ ಇಲ್ಲದೇ ಇರತಕ್ಕಂಥವ. ವಿರಿಂಚಿ ಅಂದರೆ ಹಾಗೆ. ವಿರಿಂಚಿಯ ದುಃಖ ಇದೆಯೋ? ಉಪನಿಷತ್ತು ಹೇಳ್ತದೆ ಇದೆ ಅಂತೆ. ವಿರಿಂಚಿ ಮುಕ್ತ ಅಲ್ಲ, ಇನ್ನೂ ಅವನಿಗೆ ಮೋಕ್ಷ ಆಗಲಿಲ್ಲ. ಮೋಕ್ಷಕ್ಕಿಂತ ಮುಂಚೆ ನಿರ್ದುಃಖಾನಂದ ಲೀಲಾತ್ಮತ್ವ ಬರುವುದಿಲ್ಲ. ಹಾಗಾದರೆ ವಿರಿಂಚಿಯಲ್ಲಿರುವ ದುಃಖ ಏನು? ಇಷ್ಟೇ ಅಂತೆ, ಅವನು ಏನು ಮಾಡಬೇಕು ಅಂತ ಅಂದುಕೊಳ್ತಾನೋ ಅದನ್ನು ಅಂದುಕೊಂಡ ಕೂಡಲೇ ಆಗೋದಿಲ್ಲ ಅಂತೆ, ಅಂದುಕೊಂಡಾದ ಮರುಕ್ಷಣದಲ್ಲೇ ಆಗ್ತದಂತೆ. ಈಗ ದುಃಖ ಅಂದರೆ ಏನು? ನಮಗೆ ಬೇಕು ಅಂತ ಅನ್ನಿಸಿ ಅದು ಸಿಗುವಲ್ಲಿಯ ತನಕ ಕಾಲಾವಧಿಯ ನಮ್ಮ ಮಾನಸ ಸ್ಥಿತಿಗೆ ದುಃಖ ಅಂತ ಹೆಸರು. ಈಗ ನಮಗೆ ಈಗ ಒಂದು 12:30 1 ಗಂಟೆ ಆಗುವಲ್ಲಿಯ ತನಕ ದುಃಖ ಇಲ್ಲ. ಯಾಕಂದರೆ ಊಟ ಮಾಡಬೇಕು ಅಂತ ಅನಿಸುವುದಿಲ್ಲ ಬೆಳಗಿನ ಉಪಹಾರದ ಕಾರಣದಿಂದ. 1 ಗಂಟೆ ಆಯಿತು ಅಂತ ಅಂದ್ಕೊಳ್ಳಿ, ಆಮೇಲೆಯೂ ಉಪನ್ಯಾಸ ಮುಗಿಸಲಿಲ್ಲ ಅಂದರೆ ಏನೋ ದುಃಖ ಪ್ರಾರಂಭ ಆಗ್ತದೆ. ದುಃಖ ಯಾಕೆ ಶುರು ಆಗುವುದು ಅಂದರೆ ಏನೋ ಇಚ್ಛೆ ಪ್ರಾರಂಭ ಆಗಿದೆ, ಬುಭುಕ್ಷೆ ಅಂತ ಅದಕ್ಕೆ ಹೆಸರು. ಭೋಕ್ತುಂ ಇಚ್ಛಾ, ಇಚ್ಛೆ ಪ್ರಾರಂಭ ಆಗಿ ಅದು ಸಿಗುವಲ್ಲಿಯ ತನಕದ ಸ್ಥಿತಿಯನ್ನು ದುಃಖ ಅಂತ ಕರೆಯುವುದು. ಆ ಇಚ್ಛೆಯೇ ಹುಟ್ಟದೆ ಹೋದರೆ ಅವನಿಗೆ ದುಃಖ ಇಲ್ಲ. ಚತುರ್ಮುಖ ಬ್ರಹ್ಮ ಜಗತ್ತನ್ನು ಸೃಷ್ಟಿಸೋಣ ಅಂತ ಆಲೋಚಿಸ್ತಾನೆ. ಆಲೋಚಿಸಿದ ಕ್ಷಣದಲ್ಲಿ ಅವನಿಂದ ಕೆಲಸ ಆಗುವುದಿಲ್ಲ. ಆಲೋಚನೆ ಅನ್ನುವುದು ಮುಂದಿನ ಕೆಲಸಕ್ಕೆ ಕಾರಣವಾಗ್ತದೆ. ಅಂದರೆ ಒಂದು ಕ್ಷಣದ ವ್ಯವಧಾನ ಮಧ್ಯದಲ್ಲಿ ಉಳ್ಕೊಳ್ತದೆ. ಆ ಒಂದು ಕ್ಷಣ ಆತನಿಗೆ ದುಃಖ ಇದೆ ಅಂತೆ ಅಂತ ನಾವು ಹೇಳಬೇಕು, ಕಂಡಿಲ್ಲ ನಾವು. ದೇವರಿಗೆ ಚತುರ್ಮುಖ ಬ್ರಹ್ಮನಿಗೂ ಅಷ್ಟು ದುಃಖ ಇದೆ. ಆದ್ದರಿಂದ ಆತ ಮುಕ್ತ ಪುರುಷರಿಗಿಂತ ವಿಭಿನ್ನ. ಆತನಿಗೆ ಲಿಂಗದೇಹದ ಸಂಬಂಧ ಇದೆ. ಆದರೆ ಲಿಂಗದೇಹ ಅನ್ನೋದು ಅದು ಇದ್ದರೂ ಇಲ್ಲದೆ ಇದ್ದ ಹಾಗೆ. ಹಲವಾರು ವರ್ಷಗಳಿಂದ ಶ್ರೀಕಾರಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಭಕ್ತಿಪೂರ್ವಕವಾಗಿ ಗುರುಗಳಿಗೆ ನಮಸ್ಕಾರ ಪೂರ್ವಕವಾದ ಸ್ವಾಗತ ವೇದಿಕೆಗೆ ಮಾಡ್ತಾ ಇದ್ದೇವೆ. ಆಚಾರ್ಯ ಮುಂದುವರಿಸಿದರು. ದಗ್ಧಪಟ ನ್ಯಾಯ ಅಂತ ಕರೀತಾರೆ. ಅಂದ್ರೆ ಇದ್ರೂ ಇಲ್ಲದೆ ಇದ್ದ ಹಾಗೆ ಅಂತ. ಸುಟ್ಟ ಬಟ್ಟೆ ಮುಂಭಾಗದಲ್ಲಿದ್ದರೆ ಬಟ್ಟೆಯ ಹಾಗೆ ಕಾಣಿಸ್ತದೆ. ಕೃಷ್ಣವರ್ತ್ಮ ಅಂತ ಕರೆಸಿಕೊಂಡ ಅಗ್ನಿ ಬಟ್ಟೆಯ ಮೇಲೆ ಹರಿದು ಆತ ಅಗ್ನಿ ಹೋದ ಮೇಲೆ ಆ ಬಟ್ಟೆ ಕಪ್ಪಾಗಿರ್ತದೆ. ಕಪ್ಪು ಬಟ್ಟೆ ಅಂತ ನಾವು ಎತ್ತಿ ಚಳಿಗೆ ಹಾಕೊಳ್ಳುವ ಅಂತ ಹೋದರೆ ಬರೀ ಭಸ್ಮ ಮಾತ್ರ ಕೈಯಲ್ಲಿ ಬರುವುದು. ಬಟ್ಟೆ ಕಾಣಿಸುತ್ತೆ, ಆದರೆ ಬಟ್ಟೆಯ ಕೆಲಸವನ್ನು ಅದು ಮಾಡುವುದಿಲ್ಲ. ಹಾಗೆ ವಿರಿಂಚಿ ಅನಿಸಿದರೆ, ವಿರಿಂಚಿಯ ಒಂದು ಲಿಂಗ ದೇಹ ಇದೆ. ಆದರೆ ಲಿಂಗದೇಹಕ್ಕೆ ಸಂಬಂಧಪಟ್ಟಂತಹ ದುಃಖ, ಭಯ, ಕ್ಲೇಶಾಜ್ಞಾನಾದಿಗಳು ಆತನಿಗೆ ಕೆಲಸ ಮಾಡುವುದಿಲ್ಲ. ಅದು ತನ್ನ ಪ್ರಭಾವವನ್ನು ಆತನಲ್ಲಿ ಬೀರುವುದಿಲ್ಲ ಅನ್ನುವ ಕಾರಣದಿಂದ ಆತ ವಿರಿಂಚಿ ನಡುವಿನ ಬಾಗಿಲಲ್ಲಿ ನಾಭಿ ಕಮಲವ ಕಂಡೆ, ಉದ್ಭವಿಸಿ ಮೆರೆವ ವಿರಿಂಚಿಯ ಕಂಡೆ. ನಾನು ಭಗವಂತನ ಮಗ ಅಂತ ಮೆರೆತಾ ಇರುವ
ಆ ವಿರಿಂಚಿಯನ್ನು ಕಂಡಿದ್ದೇನೆ. ಅದು ಭಗವಂತನ ಮಗ ಅಂತ ಮೆರಿಬೇಕಾದ್ರೆ ಇನ್ನೊಂದು ಕಾರಣವೂ ಉಂಟು. ಸಾಮಾನ್ಯ ಇಂಥ ಅಪ್ಪನ ಮಗ ಅಂತ ಒಬ್ಬ ಮಗನಿಗೆ ಖುಷಿ ಯಾವಾಗ? ನಾನು ಇಂಥ ಅಪ್ಪನಿಗೆ ಇಂತಹ ಅಮ್ಮನಲ್ಲಿ ಜನಿಸಿದವ ಅಂತ ಒಂದು ಇರ್ತದೆ. ಅಂದರೆ ಅಪ್ಪನಿಂದ ಮಗ ಸಾಕ್ಷಾತ್ತಾಗಿ ಜನಿಸುವುದಲ್ಲ, ಮಾತೃಮುಖೇನ ಆವಿರ್ಭಾವ ಆಗುವುದು. ಆದರೆ ವಿರಿಂಚಿಯ ಅದೃಷ್ಟ ಸ್ವಲ್ಪ ಬೇರೆ ಥರದ್ದು. ನೇರ ಭಗವಂತನ ನಾಭಿಯಿಂದ, ನಾಭಿಯಳು ಹೆತ್ತವ ಅಂತ ಕರೆಯುವುದಲ್ವಾ, ನಾಭಿಯಲ್ಲೇ ಹೆತ್ತವ ದೇವರು. ಅದು ಯಾಕೆ ಹೆತ್ತಿದ್ದು ಅಂತ ಮತ್ತೆ ಪುರಂದರದಾಸರ ಹತ್ರ ಹೋಗಿ ಕೇಳಿ. ಪುರಂದರದಾಸರು ಹೇಳ್ತಾರೆ, ನಮ್ಮ ಹೆಂಡತಿಯ ಸ್ವರೂಪದಲ್ಲಿ ಏನಾದರೂ ಸ್ವಲ್ಪ ಅದನ್ನು ಬದಲಾದರೆ ಅವಳು ಚಂದ ಇರಬೇಕು ಅಂತ ತಾನೇ ಹೆತ್ತದ್ದಂತೆ. ದೇವರಿಗೆ ಇಷ್ಟು ಹೆಂಡತಿಯ ಮೇಲೆ ಮೋಕೆ ಅಂತೆ. ಅಂತೂ ಭಗವಂತ ತಾನು ನಾಭಿ ಕಮಲದಲ್ಲಿ ಚತುರ್ಮುಖನನ್ನು ಹೆತ್ತಿದ್ದಾನೆ. ಆದರೆ ಅಷ್ಟಕ್ಕೆ ಸಾಕಾಗಲಿಲ್ಲ ದೇವರಿಗೆ. ಯಾಕಂದರೆ ಯಾರಾದರೂ ಲಕ್ಷ್ಮೀದೇವಿಯಲ್ಲಿ ಬಂದು ಕೇಳಿದರು, ನಿಮಗೆ ಆ ಬ್ರಹ್ಮ ಏನಾಗಬೇಕು, ಅಲ್ಲಿ ಮೇಲೆ ಇದ್ದಾನಲ್ವ ನಾಭಿಯ ಮೇಲೆ ಬ್ರಹ್ಮ, ನಿಮ್ಗೆ ಏನಾಗಬೇಕು? ಲಕ್ಷ್ಮೀದೇವಿ ಏನು ಉತ್ತರ ಕೊಡಬೇಕು? ನನ್ನ ಗಂಡನ ಮಗ ಅಂತ ಹೇಳಬೇಕಂತ. ಇದಷ್ಟು ಸರಿಯಾಗಲಿಲ್ಲ ಅಂತ. ಅದಕ್ಕೋಸ್ಕರ ನಾರಾಯಣನಿಗೆ ಬ್ರಹ್ಮನ ದೇವ ಪ್ರಾಣದೇವರ ಮೇಲೆ ಎಷ್ಟು ಪ್ರೀತಿ ಅಂದರೆ, ನನ್ನ ಹೆಂಡತಿ ಭಾರೀ ಪ್ರೀತಿಯಿಂದ ಮಗನನ್ನು ತೊಡೆಯಲ್ಲಿ ಕೂತ್ಕೊಳ್ಳಿಸಬೇಕು ಅಂತ ದೇವರಿಗೆ ಪ್ರಾಣನ ಮೇಲೆ ಅಷ್ಟು ಪ್ರೀತಿ. ಅದಕ್ಕೋಸ್ಕರ ಭಗವಂತ ತಾನು ಲಕ್ಷ್ಮೀದೇವಿಯಲ್ಲಿ ಹೊಟ್ಟೆಯ ಒಳಗೆ ಪ್ರಾಣವನ್ನು ಕಳಿಸಿ ಅವಳಿಂದ ಆಕೆಯ ಬೈತಲೆಯ ಮೂಲಕ ಹೆರುವ ಹಾಗೆ ಮಾಡಿದಾನೆ. ಅಹಂ ಸೋವೇ ಪಿತರಾಮಸ್ಯ ಮೂರ್ಧನ್ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ನಾನು ಹೆತ್ತಿದ್ದೇನೆ, ಅಹಂ ಪ್ರಸುವೆ. ಯಾರನ್ನು? ಅಸ್ಯ ಪಿತರಂ, ಜಗತ್ತಿನ ತಂದೆಯಾದಂತಹ ಪ್ರಾಣನನ್ನು, ಮೂರ್ಧನಿ ಅಂದರೆ ನನ್ನ ಈ ತಲೆಯ ಬೇತಲೆಯ ಮೂಲಕವಾಗಿ ನಾನು ಹೆತ್ತಿದ್ದೇನೆ ಅಂತ. ದೇವರು ತನ್ನ ನಾಭಿಯಿಂದ ಆವಿರ್ಭವಿಸಿದಂತಹ ಬ್ರಹ್ಮನನ್ನು ಜೊತೆಗೆ ಘ್ರಾಣದಿಂದ, ಘ್ರಾಣಾದ್ ವಾಯುರಜಾಯತ ಅಥವಾ ಪ್ರಾಣಾದ್ ವಾಯುರಜಾಯತ, ತನ್ನ ಉಸಿರಿನಿಂದ ಆವಿರ್ಭವಿಸಿದಂತಹ ಪ್ರಾಣನನ್ನು ಮತ್ತೆ ಲಕ್ಷ್ಮೀದೇವಿಯ ಮೂಲಕ ಇನ್ನೊಮ್ಮೆ ಹುಟ್ಟಿಸಿದಂತೆ. ಯಾಕೆ ಹುಟ್ಟಿಸಿತ್ತು ಅಂದರೆ ಇಷ್ಟಕ್ಕೆ. ಆಮೇಲೆ ಲಕ್ಷ್ಮೀ ಹತ್ರ ಯಾರಾದರೂ ಕೇಳಿದಾಗ ಹಿಂದೆ ಕೊಟ್ಟ ಉತ್ತರ ಕೊಡಬಾರ್ದು. ನನ್ನ ಮಗ ಅಂತ ಕರ್ಕೊಂಡು ಬಂದು ತನ್ನ ತೊಡೆಯಲ್ಲಿ ಕೂಡಿಸಿರಬೇಕಂತೆ ಆ ಪ್ರಾಣನನ್ನು. ನಾಭಿಯಿಂದ ಆವಿರ್ಭವಿಸಿದ ಬ್ರಹ್ಮನಿಗೆ, ಲೋಕದ ಪಿತೃವಿಗೆ, ಪಿತಾಮಹನಿಗೆ, ಮತ್ತೆ ಲಕ್ಷ್ಮೀದೇವಿಯ ಮೂಲಕ ಮತ್ತೊಂದು ಜನನ ಉಂಟು. ಇದರಿಂದ ದೇವರಿಗೆ ಇನ್ನೊಂದು ಹೆಸರು ಬಂತಂತೆ, ಅನಕಾಮ ಮಾರ ಅಂತ ಹೆಸರು ಬಂತು. ಇದನ್ನು ಐತರೇಯ ಉಪನಿಷತ್ತು ಹೇಳುತ್ತೆ. ಅನ ಅಂದರೆ ಪ್ರಾಣ, ಅನಕಾಮ ಅಂದರೆ ಪ್ರಾಣನನ್ನು ಬಯಸಿ, ಮಾ ಅಂದರೆ ಲಕ್ಷ್ಮೀದೇವಿ, ಆಕೆಯಲ್ಲಿ ಆರ ಅಥವಾ ರಮಿಸಿದವ. ಹೀಗೆ ಅನಕಾಮದಿಂದ ಮಾಳಲ್ಲಿ ರಮಿಸಿದವ ಅಂತ ಹೇಳಿ ಭಗವಂತನಿಗೆ ಅನಕಾಮ ಮಾರ ಅಂತ ಒಂದು ಹೆಸರಾಯಿತು ಅಂತ ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಅಂತಹ ಉದ್ಭವಿಸಿ ಮೆರೆವ ವಿರಿಂಚಿಯನ್ನು ಕಂಡೆ, ಜಡಿಗೋ ಪೀತಾಂಬರ, ನಡುವಿನೊಳು ಉದ್ಯಾನವ, ನಡುವಿನಲ್ಲಿರುವಂಥದ್ದು ಒಡ್ಯಾಣ, ಗುಡಿಯಲ್ಲಿ ಇರತಕ್ಕಂತಹ ಒಂದು ಕಣ ಕಣ ಶಬ್ದ ಮಾಡ್ತಕ್ಕಂಥದ್ದು. ಅದು ಅದರಲ್ಲಿ ಗೆಜ್ಜೆ ಬೇರೆ ಇದೆ. ಈಗ ನಾವು ನಡುವಿನಲ್ಲಿ ಗಂಡಸರು ಎಲ್ಲಿಯಾದರೂ ನಡುವಿಗೆ ಒಂದು ಗೆಜ್ಜೆ ಕಟ್ಟಿಕೊಂಡ್ರೆ ಜನರಿಗೆ ಇದು ಯಕ್ಷಗಾನದ ವೇಷ ಅಂತ ಅನಿಸೋ ಸಾಧ್ಯತೆ. ಆದರೆ ಭಗವಂತನದ್ದು ಹಾಗಲ್ಲ. ಭಗವಂತನ ಮಧ್ಯದಲ್ಲಿ, ಅದು ವಾದಿರಾಜ ತೀರ್ಥ ಹೇಳ್ತಾರೆ, ಮಂಜೀರ ಅಂತ ಕರೀತಾರೆ. ನಮ್ಮೆಲ್ಲಕ್ಕೆ ಶಬ್ದ ಮಾಡತಕ್ಕಂತಹ ಕಿಣಿಕಿಣಿ ಅಂತ ಶಬ್ದ ಮಾಡತಕ್ಕಂತಹ ಒಡ್ಯಾಣವನ್ನು ಮಧ್ಯದಲ್ಲಿ ಕಾಣ್ತಾ ಇದ್ದೇನೆ. ಅದು ಪೀತಾಂಬರದ ಮೇಲೆ ಕಟ್ಟಿರತಕ್ಕಂತಹ ಒಡ್ಯಾಣ ಆ ಅನಂತ ಪದ್ಮನಾಭದಲ್ಲಿ ಕಾಣಿಸುತ್ತೆ. ಮೂರನೇ ಬಾಗಿಲಲ್ಲಿ ಮುದ್ದು ಶ್ರೀಚರಣರು, ಶ್ರೀದೇವಿ ಭೂದೇವಿ ಸೇವೆ ಮಾಡುವುದ ಕಂಡೆ, ಸುರರು ಮಾನವರ ಕಂಡೆ, ಸ್ತೋತ್ರ ಮಾಡುವುದ ಕಂಡೆ, ಉರಗ ಶಯನನ ಮೇಲೆ ಹಯವದನನ ಕಂಡು ಎನ್ನ ಜನ್ಮ ಸಫಲವಾಯಿತು. ಮುದ್ದು ಶ್ರೀಚರಣ, ಅಲ್ಲಿ ಪಾದ ಅಂತ ಹೇಳಿಲ್ಲ, ಶ್ರೀಚರಣ, ಕಾಂತಿಯುಕ್ತವಾದಂತಹ ಭಗವಂತನ ಪಾದ. ಚರಣ ಅಂತ ಹೇಳಿದರೆ ಪವಿತ್ರವಾದದ್ದು ಅಂತ. ನಿಜವಾಗಿ ಚರಣ ಅಂದರೆ ನಡೆದಾಡುವಂಥದ್ದು ಅಂತ ಅರ್ಥ. ಚರಂತಿ ಆಭ್ಯಾಮ್ ಇತಿ ಚರಣೆ ಅಂತ, ಯಾವುದರಿಂದ ನಡೀಲಿಕ್ಕೆ ಆಗ್ತದೆ ಅದಕ್ಕೆ ಚರಣ ಅಂತ ಹೆಸರು. ಸಂಚರಿಸುವುದಕ್ಕೆ ಉಪಯೋಗಿಸುವಂಥದ್ದು. ದೇವರು ಮಲಗಿದ್ದಾನೆ, ಮಲಗಿದ್ದು ಚರಣ ಹೇಗಾಗುತ್ತೆ? ನಡೆಯುವಾಗ ಅದು ಚರಣ ಹೌದು, ಚಾರಣ ಮಾಡುವಾಗ ಅದು ಚರಣ ಹೌದು. ಮಲಗಿದ ಪಾದ ಚರಣ ಹೇಗೆ? ಚರಣಂ ಪವಿತ್ರಂ ವಿತತಂ ಪುರಾಣಂ. ಭಗವಂತನ ಪಾದ, ಚರಣ, ಈ ಎಲ್ಲ ಶಬ್ದಗಳು ಕೂಡ ಉತ್ತಮ ಸ್ವರೂಪವನ್ನು ಹೇಳ್ತಕ್ಕಂಥದ್ದು, ಪರಮ ಪವಿತ್ರವಾದ ಸ್ವರೂಪವನ್ನು ಹೇಳುವುದು. ನಾವು ಇವತ್ತು ಕೂಡ ಚರಣ ಅನ್ನುವ ಶಬ್ದವನ್ನು, ಪಾದ ಅನ್ನುವ ಶಬ್ದವನ್ನು ಪವಿತ್ರ ಅನ್ನುವ ಅರ್ಥದಲ್ಲೇ ಬಳಸುವುದು. ಪರಮ ಪೂಜ್ಯರಾದ ಶ್ರೀಚರಣರು ಆಗಮಿಸುತ್ತಾರೆ, ಹೀಗಲ್ವ ನಮ್ಮ ಶಬ್ದ ಪ್ರಯೋಗ.
ಶ್ರೀಚರಣರು ಆಗಮಿಸ್ತಾರೆ, ಶ್ರೀಪಾದರು ಆಗಮಿಸ್ತಾರೆ. ಈ ಪಾದ ಚರಣ ಅನ್ನೋ ಶಬ್ದ ಅದು ಪಾವಿತ್ರ್ಯ ದ್ಯೋತಕವಾದಂತಹ ಶಬ್ದ. ನಮ್ಮ ತಂದೆಯರನ್ನೆಲ್ಲ ನಾವು ಹೇಗೆ ಹೇಳುವುದು? ತೀರ್ಥ ಪಾದರು, ತೀರ್ಥ ರೂಪರು ಅನ್ನೋ ಶಬ್ದದಿಂದ ಬಳಸುವುದಲ್ಲ. ಅಂದರೆ ತೀರ್ಥ ಅನ್ನೋದು ಪಾವಿತ್ರ್ಯವನ್ನು ಹೇಳುವಂಥದ್ದು, ಪಾದ ಅನ್ನೋ ಶಬ್ದವು, ಚರಣ ಅನ್ನೋ ಶಬ್ದವು ಪಾವಿತ್ರ್ಯವನ್ನು ಹೇಳ್ತಕ್ಕಂಥದ್ದು. ಪರಮ ಪವಿತ್ರವಾದ ಪಾದ. ಯಾವ ಪಾದದ ದರ್ಶನ ಮಾತ್ರದಿಂದ ಚಕ್ಷುರ್ದೋಷಗಳು ಮಾತ್ರ ನಿರಸನವಾಗುವುದಲ್ಲ, ಆತನ ಮಾನಸವಾದ ಜನ್ಮ ಜನ್ಮಾಂತರಾರ್ಜಿತ ಪಾಪ ಸಂಚಯನಗಳೆಲ್ಲವೂ ಕೂಡ ದೂರ ನಿರಸನ ಆಗತಕ್ಕಂತಹ ಅದ್ಭುತವಾದಂತಹ ಪಾದ. ಅದನ್ನು ನಾನು ಕಂಡೆ. ಎಂಥ ಪಾದ ಅಂದರೆ ಆ ಪಾದ, ಅದನ್ನು ಸೇವೆ ಮಾಡ್ತಕ್ಕಂಥವರು ಎಲ್ಲ ಲೋಕದ ತಾಯಿಯರು, ಲೋಕಕ್ಕೆಲ್ಲ ತಾಯಿಯಾದಂತಹ ಶ್ರೀದೇವಿ ಭೂದೇವಿಯರು. ಯಾರ ದರ್ಶನ ಮಾತ್ರದಿಂದಾಗಿ ನಮ್ಮ ಅಲಕ್ಷ್ಮಿ ನಿಸ್ಸರಣವಾಗುತ್ತೋ, ಯಾರು ಕಣ್ಣೆತ್ತಿ ಒಂದು ಬಾರಿ ನಮ್ಮ ಕಡೆಗೆ ನೋಡಿದರೆ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಅಂತ ಪುರಂದರದಾಸರು ಯಾವಾಗೆ ಆ ಪುರಂದರ ವಿಠಲನ ರಾಣಿ ಬಾ ಅಂತ ಕರೆದಿದ್ದಾರೋ ಅಂತಹ ಆ ತಾಯಿ ಕತ್ತೆತ್ತಿ ನೋಡಿದರೆ ಸಾಕಂತೆ ನಮ್ಮ ಎಲ್ಲ ರೀತಿಯ ಅನಿಷ್ಟಗಳು ದೂರ ಹೋಗಿ ನಮ್ಮ ಲಿಂಗದೇಹ ಭಂಗಕ್ಕೆ ಸಜ್ಜಾಗಿ ನಿಂತು ಬಿಡುತ್ತೆ. ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಪ್ರಾಣದೇವರು ನಿಲ್ತಾರಂತೆ, ಲಿಂಗದೇಹ ಭಂಗ ಮಾಡಿಬಿಡ್ತೇನೆ ಅಂತ. ಅಂತಹ ಲಕ್ಷ್ಮೀದೇವಿಯರು, ಶ್ರೀದೇವಿ ಭೂದೇವಿಯರು, ಶ್ರೀಶ್ಚಲಕ್ಷ್ಮೀಶ್ಚ ಪತ್ನಿಯವರು ಅಹೋರಾತ್ರಿಯೇ ಪಾರ್ಶ್ವೇ ಪುರುಷ ಸೂಕ್ತ ಪ್ರತಿಪಾದನೆ ಮಾಡುವ ಆ ದೇವಿ ಅಹೋರಾತ್ರಿಯಲ್ಲಿ ಪಾದದಲ್ಲಿ ಕುಳಿತು ಸೇವೆ ಮಾಡ್ತಾ ಇದ್ದಾರೆ. ಲೋಕದಲ್ಲಿ ಸರ್ವೋತ್ಕರ್ಷವುಳ್ಳಂತಹ ಮಹಾಲಕ್ಷ್ಮಿಯೇ ಈತನ ಪಾದ ಸೇವೆಗೆ ನಿಂತಿದ್ದಾಳೆ ಅನ್ನುವ ಕಾರಣದಿಂದ ಸಕಲ ಲೋಕೋತ್ತಮನಾದ ಉರಗ ಶಯನದ ಮ್ಯಾಲೆ ಹಯವಾದನ ಕಂಡು. ಏನು ಉರಗ ಶಯನದ ಮ್ಯಾಲೆ? ಉರಗ ಅಂದರೆ ಸರ್ಪ, ಅನಂತ ಶಯನ ಅಂತ ಹೇಳಿದ್ರೆ ಹಾಸಿಗೆ. ಆ ಉರಗ ಶಯನ ಹಾಸಿಗೆಯ ಮೇಲೆ ಮಲಗಿರ್ತಕ್ಕಂತಹ ಹಯವದನನ ಆ ಭಗವಂತ ಪದ್ಮನಾಭನನ್ನು ಕಂಡು ನನ್ನ ಜನ್ಮ ಸಫಲವಾಯಿತು ಅಂತ ಇದು ವಾದಿರಾಜ ಶ್ರೀಚರಣರು ಹೇಳಿರತಕ್ಕಂತಹ ಅನಂತ ಪದ್ಮನಾಭನ ಸ್ತೋತ್ರ. ತಾವು ತೀರ್ಥ ಪ್ರಬಂಧದ 5 ಶ್ಲೋಕ ಮತ್ತು 2 ಶ್ಲೋಕದಲ್ಲಿ ಏನು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅದರ ಛಾಯೆಯಲ್ಲಿ ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂತಹ ಹಯವದನಾಂಕಿತವಾದ ಪದ್ಯಗಳಿವು. ವಿಜಯದಾಸರಂತೂ ಹೇಳುವುದಕ್ಕೆ ಶುರು ಮಾಡಿದರೆ ನನ್ನನ್ನು ಎಬ್ಬಿಸುವ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಇನ್ನೊಂದು 10 ನಿಮಿಷದ ಒಳಗೆ ನಾನು ಮುಗಿಸಬೇಕಾಗಿದೆ. ನನ್ನ ಕಾಲಾತೀತರಾಗಬಾರದು ಅನ್ನೋ ಕಾರಣದಿಂದ ಮುಖ್ಯವಾಗಿ ನಾನು ಪದ್ಯವನ್ನು ಓದುವುದಿಲ್ಲ. ಪದ್ಯವನ್ನು ಹೇಳುವವರು ಇಲ್ಲಿ ಬಹಳಷ್ಟು ಜನ ಇರುವುದರಿಂದ ನಾನು ಓದುವುದೇ. ಪದ್ಯದ ಸಾರ ಇಷ್ಟಿದೆ. ಅನೇಕ ಕಥೆಗಳನ್ನು ಉಲ್ಲೇಖ ಮಾಡ್ತಾರೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಸಂಕ್ಷೇಪವಾಗಿ ಆ ಕಥೆ ಹೇಳ್ತೇನೆ, ನಿಮಗೆ ಬಹುಶಃ ಈಗಾಗಲೇ ಗೊತ್ತಿರ್ತದೆ ಆ ಕಥೆ. ದಿವಾಕರ ಮುನಿಯ ಬಗ್ಗೆ ನೀವು ಕೇಳಿದ್ದೀರಿ, ಈ ವೇದಿಕೆಯಲ್ಲಿ ಕೇಳಿರ್ತೀರಿ. ಬಿಲ್ವಮಂಗಲ ಸಾಧು ಅನ್ನುವ ಶಬ್ದವನ್ನು ಕೇಳಿರ್ತೀರಿ. ದಿವಾಕರ ಮುನಿ ಬ್ರಹ್ಮಾಂಡ ಪುರಾಣದಲ್ಲಿ 4 ಅಧ್ಯಾಯಗಳಲ್ಲಿ ಈ ಕಥೆ ವಿವೃತವಾಗಿದೆ. ಇವತ್ತಿಗೂ ಆ ಕಥೆ ಸಿಗ್ತದೆ. ಬಹುಶಃ ನಿಮಗೆಲ್ಲ ಒಂದು ಪುಸ್ತಕ ಇಲ್ಲಿ ಸಿಗುವುದು. B.N. ವಿಜಯೇಂದ್ರಾಚಾರ್ಯರು ಸಂಪಾದನೆ ಮಾಡಿದ್ದು ಅನಂತ ಶಯನನ ಲೀಲೆಯ ಬಗ್ಗೆ ಒಂದು ಪುಸ್ತಕ. ಅದರಲ್ಲಿ ಆ ಮೂಲವನ್ನು, ಆ ಮೂಲದ ತಾತ್ಪರ್ಯವನ್ನು ಎಲ್ಲವನ್ನೂ ಕೊಟ್ಟು ಬಹಳ ಸುಂದರವಾಗಿ ಇಲ್ಲಿ ಅನಂತ ಶಯನನ ಮಹಾತ್ಮೆಯನ್ನೆಲ್ಲ ಸಂಗ್ರಹ ಮಾಡಿ ಇಟ್ಟಿರತಕ್ಕಂಥ ಪುಸ್ತಕ ಚೆನ್ನಾಗಿದೆ. ನಾನು ಇವತ್ತು ಉಪನ್ಯಾಸಕ್ಕಿಂತ ಮುಂಚೆ ಅದನ್ನೆಲ್ಲ ಓದಿಕೊಂಡು ಬಂದಿದ್ದೇನೆ. ಹಾಗಾಗಿ ಅವರಿಗೂ ಒಂದು ಸಲ ನಾನು ಥ್ಯಾಂಕ್ಸ್ ಅಂತ ನಿಮ್ಮ ಬಾಯಲ್ಲಿ ಹೇಳಿಸಿ. ಕಥೆ ಇರುವುದಿಷ್ಟು. ಈ ಪ್ರದೇಶದಲ್ಲಿ ಚಾಲ್ತಿಯಲ್ಲಿರುವ ಕಥೆಗೂ ಅಲ್ಲಿ ನಿರೂಪಣೆ ಮಾಡಿದ ಕಥೆಗೂ ಸ್ವಲ್ಪ ಅಜಗಜಾಂತರ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇರಬಹುದು. ಚಾಲ್ತಿಯ ಕಥೆ ಅದು ಬ್ರಹ್ಮಾಂಡ ಪುರಾಣದ ಶ್ಲೋಕಗಳಿಗೆ ಒಪ್ಪುವಂತಹ ಕಥೆ. ದಿವಾಕರ ಮುನಿ ಕೌಲವ ಪ್ರದೇಶದವ. ಬ್ರಹ್ಮಾಂಡ ಪುರಾಣ ಅದನ್ನು ಸ್ಪಷ್ಟವಾಗಿ ಹೇಳ್ತದೆ. ಕೌಲವ ಪ್ರದೇಶ ಯತಿಹಿ ದಿವಾಕರಾಕ್ಷೋಭೂತು ಸರ್ವಕಾಮೇಶು ನಿಸ್ಪೃಹ ವಿರಕ್ತ ಸ್ಥೌಳವೋ ಯೋಗಿ ಹರಿಂ ಕ್ಷೀರಾಬ್ಧಿಶಾಯಿನಂ ಅಂತ ಪ್ರಾರಂಭ ಆಗ್ತದೆ. ವಿರಕ್ತ ತೌಳವ ಯೋಗಿ. ಅದರಿಂದ ತುಳು ಅನ್ನೋ ಶಬ್ದ ಪುರಾಣದಲ್ಲಿ ಬಂದ ಶಬ್ದ, ಸಾಮಾನ್ಯ ಶಬ್ದ ಅಲ್ಲ. ಶ್ರೀಮನ್ ಮಧ್ವಾಚಾರ್ಯರು ಬಾಲ್ಯದಲ್ಲಿ ಆಡ್ತಾ ಇದ್ದಂತಹ ಮಾತು ತುಳುವಿನ ಮಾತು, ತುಳು ಭಾಷೆಯ ಮಾತು. ತೌಳವ ಅಂದರೆ ತುಳು ದೇಶಕ್ಕೆ ಸಂಬಂಧಪಟ್ಟವ. ಯೋಗಿ ಯತಿಹಿ ದಿವಾಕರಾಖ್ಯ ಅಭೂತು ಸರ್ವಕಾರೇಶು ನಿಸ್ಪೃಹ. ಎಲ್ಲ ಬಯಕೆಯನ್ನು ಬಿಟ್ಟಂತಹ, ಭಗವಂತನಲ್ಲೇ ತನ್ನ ಮುಖವನ್ನು ಇಟ್ಟಿರತಕ್ಕಂತಹ ದಿವಾಕರನೆಂಬ ಒಬ್ಬ ಯತಿ ಇದ್ದ. ಅವ ತುಳು ದೇಶದವ, ಇವತ್ತಿನ ಕೊಕ್ಕಡ ಪ್ರಾಂತದವ. ಕೊಕ್ಕಡ ಅಂದರೆ ವೈದ್ಯನಾಥೇಶ್ವರ ಸ್ವಾಮಿ ಇರತಕ್ಕಂತಹ ಪ್ರದೇಶದವ, ಎಡಪಾಡಿತ್ತಾಯ ವಂಶಕ್ಕೆ ಸೇರಿರ್ತಕ್ಕಂಥವ. ಅಂತಹ ದಿವಾಕರ ಈ ಊರಿಗೆ ಬಂದ. ಈ ಊರು ಅಂದರೆ ಇಲ್ಲಿಂದ ಸುಮಾರು 100 ಕಿಲೋಮೀಟರ್ ದೂರದ ಪ್ರದೇಶ.
ಕಾಸರಗೋಡಿನ ಸನ್ನಿಧಾನದಲ್ಲಿ ಅನಂತಪುರ ಅಂತ ಒಂದು ಊರಿದೆ. ಕಾಸರಗೋಡು, ಕುಂಬಳೆ, ಅನಂತಪುರ. ಈ ಅನಂತ ಶಯನಕ್ಕೆ ಮೂಲ ಪ್ರದೇಶ ಅದು ಅನಂತಪುರ ಅಂತ ಇವತ್ತಿಗೂ ಅದನ್ನು ಕರೀತಾರೆ. ನಿಮ್ಮ ಆಂಧ್ರ ಪ್ರದೇಶದ ಅನಂತಪುರ ಬೇರೆ, ಹಿಂದೂಪುರ ಅನಂತಪುರ, ಆ ಅನಂತಪುರ ಅಲ್ಲೇ. ಇದು ಇಲ್ಲಿಯ ಅನಂತಪುರ, ಕೇರಳಕ್ಕೆ ಸಂಬಂಧಪಟ್ಟ ಅನಂತಪುರ. ಅಲ್ಲಿ ಆತ ತಪಶ್ಚರ್ಯೆಯನ್ನು ಮಾಡ್ತಾನೆ. ಇವತ್ತಿಗೆ ಸುಮಾರು 2500 ವರ್ಷ ಹಿಂದಿನ ಕಾಲದ ಕಥೆ. ದಿವಾಕರನ ತಪಸ್ಸು ಮಾತ್ರ ಇವತ್ತಿಗೆ ಸುಮಾರು 750-800 ವರ್ಷ ಶ್ರೀಮನ್ ಮಧ್ವಾಚಾರ್ಯರ ಕಾಲಕ್ಕೆ ಹತ್ತಿರದ ಕಾಲದ ಕಥೆ. ತಪಶ್ಚರ್ಯೆ ಮಾಡ್ತಾನೆ. ತಪಶ್ಚರ್ಯೆ ಮಾಡಿದವ ಅಲ್ಲಿಂದ ಅವನಿಗೆ ಒಬ್ಬ ಬಾಲಕ ಬರ್ತಾನೆ. ಸಾಕ್ಷಾತ್ ಅನಂತೇಶ್ವರ, ಅನಂತ ಶಯನ ಸ್ವಾಮಿ, ಅನಂತ ಪದ್ಮನಾಭ ಒಂದು ಬಾಲಕನ ರೂಪದಲ್ಲಿ ಆತನಿಗೆ ಒಲಿತಾನೆ. ದಿವಾಕರನಿಗೆ ಆ ಬಾಲಕ ಅನಂತ ಶಯನ ಅಂತ ಗೊತ್ತಾಗುವುದಿಲ್ಲ. ಆತನನ್ನು ಕಂಡಾಗ ಖುಷಿಯಾಗ್ತದೆ. ಆತನನ್ನು ತಂದು ತನ್ನ ತೊಡೆ ಮೇಲೆ ಕೂಡಿಸಿಕೊಳ್ತಾನೆ, ತಲೆ ನೇವರಿಸ್ತಾನೆ. ಆಗ ಅವ ಹೇಳ್ತಾನೆ, ನನಗೆ ಯಾರೂ ಇಲ್ಲ. ಅವ ಹೇಳಿದ್ದು ಆ ಹುಡುಗ, ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ತಮ್ಮಂದಿರು ಇದ್ದಾರೋ ಗೊತ್ತಿಲ್ಲ. ನೋಡಿ ಅನಂತೇಶ್ವರ ಹೇಗೆ ಮಾತಾಡ್ತಾನೆ ನೋಡಿ, ಅವ ಹೇಳುವುದು ಹಾಗೆ. ಅಣ್ಣ ತಮ್ಮಂದಿರು ಇದ್ದಾರೋ ಗೊತ್ತಿಲ್ಲ, ಅಕ್ಕ ತಂಗಿಯರಂತೂ ತುಂಬ ಇದ್ದಾರೆ. ಈ ಸಭೆ ನೋಡಿದರೆ ಅರ್ಥ ಆಗ್ತದೆ. ಅದಂತೂ ಬಹಳಷ್ಟು ಇದ್ದಾನೆ. ಆದ್ರಿಂದ ನನಗೆ ಎಲ್ಲವೂ ನೀನೇ ಅಂತ ಹೇಳಿ ಅನಂತೇಶ್ವರ ಇವನ ಮುದ್ದು ಮಾತು ಕೇಳಿ ಖುಷಿ ಆಯ್ತು ಅವನಿಗೆ. ತುಂಬ ಖುಷಿಯಾಗಿ ಆತನನ್ನು ತೊಡೆ ಮೇಲೆ ಕೂತ್ಕೊಂಡು ತಲೆ ನೇರಿಸ್ತಾನೆ. ನನ್ನ ಜೊತೆಗೆ ಇರಪ್ಪ, ಯಾರು ನಾನೇ, ನಿನಗೆ ಎಲ್ಲವೂ ನಾನೇ ಅಂತಾನೆ. ಹಾಗಾದ್ರೆ ನಿನಗೆ ನಾನೇ ಎಲ್ಲ ಅಂತ ಅವ ಹೇಳ್ತಾನೆ. ಮುಗಿತು. ನಿನಗೆಲ್ಲವೂ ನಾನೇ ಅಂತ ಈಗ ದಿವಾಕರ ಮುನಿ ಹೇಳಿದ್ರೆ, ನಿನಗೆ ನಾನೇ ಎಲ್ಲ ಅಂತ ಇವ ಹೇಳ್ತಾನೆ. ಹೀಗೆ ಅನಂತೇಶ್ವರ ಅಂದ್ರೆ ಅನಂತ ಶಯನ ಮತ್ತು ದಿವಾಕರ ಮುನಿಯ ಒಂದು ವಿಶಿಷ್ಟವಾದ ಈಶದಾಸ ಭಾವ ಅಲ್ಲಿ ಪ್ರಾರಂಭ ಆಗ್ತದೆ. ಆದರೆ ಇವ ಅನಂತ ಶಯನ ಅಂತ ಅವನಿಗೆ ಗೊತ್ತಿಲ್ಲ. ಈ ಹುಡುಗ ಹೇಳ್ತಾನೆ, ನಾನು ನಿಮ್ಮ ಜೊತೆಗೆ ಇರ್ತೇನೆ, ತೊಂದರೆ ಇಲ್ಲ, ಆದರೆ ನಾನು ಮಾಡಿದ್ದೆಲ್ಲ ಸಹಿಸಿಕೊಳ್ಬೇಕು ನಿಮ್ಗೆ, ಆಗಬಹುದು ಅಂತ ಹೇಳ್ತಾನೆ. ತುಂಬಾ ಲೂಟಿ ಅಂದ್ರೆ ತುಂಬಾ ಲೂಟಿ. 7-7.5 ವರ್ಷದ ಹುಡುಗ ಇವ, ಲೂಟಿ ಅಂದ್ರೆ ಲೂಟಿ. ಅವನಿಗೆ ಸಿಟ್ಟು ಬಂದದ್ದು ಯಾವಾಗ ಅಂದ್ರೆ, ಅವನು ಶಾಲಗ್ರಾಮ ಅರ್ಚನೆಯನ್ನು ಮಾಡ್ತಾ ಇದ್ದ ಪ್ರತಿನಿತ್ಯ. ಈ ಶಾಲಗ್ರಾಮ ಪೂಜೆ ಮಾಡುವಾಗ ಬಂದು ಉಪದ್ರ ಮಾಡ, ಮಡಿ ಮಾಡಲಿಕ್ಕೆ ಬಿಡ್ಲಿಕ್ಕೆ ಇಲ್ಲ. ಇವನ ಮಡಿಯಲ್ಲಿ ಏನೋ ಎಡವಟ್ಟು ಮಾಡಿ ಇವನಿಗೆ ಮಡಿ ವ್ಯತ್ಯಾಸ ಆದರೂ ಸಿಟ್ಟು ಬರಲಿಲ್ಲ. ಅದು ಅದ್ಭುತ. ಒಬ್ಬ ಯತೀಶ್ವರರಿಗೆ ಮಡಿಗೆ ತೊಂದರೆ ಬಂದು ಸಿಟ್ಟು ಬರುವುದಿಲ್ಲ ಅಂದ್ರೆ ಅದೊಂದು ವಿಶೇಷ. ಇವ ಅಷ್ಟು ಮಾಡಿದ್ರು ಇವನನ್ನು ಸಿಟ್ಟು ಮಾಡಿಕೊಳ್ಳಿಲ್ಲ, ಯಾಕಂದ್ರೆ ಅವನ ಮೇಲೆ ಅಷ್ಟು ಪ್ರೀತಿ. ಕೊನೆಗೆ ಏನು ಮಾಡಿದ ಇವನಿಗೆ ಸಿಟ್ಟು ಬರಿಸಲಿಕ್ಕೆ ಅಂದ್ರೆ, ಅವರು ಯಾವ ಶಾಲಗ್ರಾಮಕ್ಕೆ ಶಂಖದ ಮೂಲಕ ಅಭಿಷೇಕ ಮಾಡ್ತಾ ಇದ್ದಾರೆ, ಆ ಶಾಲಗ್ರಾಮವನ್ನು ಭಗವಂತ ತೆಗೆದು ಬಾಯಿ ಒಳಗೆ ಹಾಕೊಂಡಿರ್ತಾರೆ. ಇದೆಲ್ಲ ಇದೆ ಪುರಾಣದಲ್ಲಿ, ಈ ಕಥೆ ಎಲ್ಲ ಇದೆ. ನಿಮಗೆ ಆ ಶ್ಲೋಕ ಕೇಳಿದ್ರೆ ಇನ್ನೂ ಖುಷಿ ಆಗುತ್ತೆ. ಅದನ್ನು ಬಾಯಿಗೆ ಹಾಕೊಂಡಾಗ ಸಿಟ್ಟು ಬರ್ತದೆ. ನಾನು ಪೂಜೆ ಮಾಡ್ತಾ ಇರುವ ಶಾಲಗ್ರಾಮವನ್ನು ಎಂಜಲು ಮಾಡಿದೆ, ಮುಟ್ಟಿದ್ರೆ ತೊಂದರೆ ಇಲ್ಲ, ಶಾಲಗ್ರಾಮಕ್ಕೆ ಮೈಲಿಗೆ ಇಲ್ಲ, ಆದರೆ ಅದನ್ನು ಬಾಯಿಗೆ ಹಾಕೊಂಡು ಬಿಟ್ಟಿಯಲ್ಲ ಅಂತ ಸಿಟ್ಟಿನಿಂದ ಅಲ್ಲೇ ಪಕ್ಕದಲ್ಲಿ ಅವ್ರದ್ದು ದಂಡ ಇತ್ತು. ಆ ದಂಡ ಯಾಕೆ ಇರುವುದು ಗೊತ್ತಾಗಲಿಲ್ಲ ಅವರಿಗೆ. ಆ ದಂಡ ಇಟ್ಕೊಂಡೇ ಹೊರಟಂತೆ. ಇವರು ಓಡಲಿಕ್ಕೆ ಶುರು ಮಾಡಿದ ಹುಡುಗ. ಓಡಿದ್ದು ಇವರಿಗಿಂತ ವೇಗವಾಗಿ. ನಾವು ಹಿಂದೆ ಯಶೋದೆ ಕೃಷ್ಣನನ್ನು ಓಡಿಸಿಕೊಂಡು ಹೋದನ್ನೆಲ್ಲ ನೆನಪು ಮಾಡಬೇಕು. ಓಡ್ತಾ ಇದ್ದ ಹಾಗೆ ಅವನು ಓಡುವುದನ್ನು ನೋಡಿ ಇವರಿಗೆ ಸಿಟ್ಟು ಮಾಯ ಆಯಿತು. ಅವನು ಓಡುವುದು ನೋಡುವುದೇ ಒಂದು ಚಂದ ಅಂತ ಅನಿಸಿ ಬೆನ್ನಟ್ಟಿತು. ಎಷ್ಟು ದೂರ ಇಲ್ಲಿ ಶಾಲಗ್ರಾಮದ ನೆನಪೇ ಇಲ್ಲ. ಕೊನೆಗೆ ಶಾಲಗ್ರಾಮ ಆಮೇಲೆ ಬಂದದ್ದು, 12,008 ಶಾಲಗ್ರಾಮ ಆಮೇಲೆ ಬಂದದ್ದು. ಆ ಶಾಲಗ್ರಾಮ ಇಲ್ಲೂ ಹಿಡ್ಕೊಂಡಲೇ ಇಲ್ಲ. ಇವರು ಓಡಿಸಿಕೊಂಡು ಆ ಅನಂತಪುರದಿಂದ ಸುಮಾರು 100ಕ್ಕಿಂತ ಹೆಚ್ಚು ಕಿಲೋಮೀಟರ್ ಇವತ್ತಿನ ಲೆಕ್ಕಾಚಾರದಲ್ಲಿ ಬಂದು ಅನಂತನ ಕಾಡು ಅಂತ ಒಂದು ಪ್ರದೇಶ, ಅನಂತವನ ಅಂತ ಅದು ಹೇಳುತ್ತೆ. ಅನಂತನ ಕಾಡು ಅಂತ ಇವತ್ತು ಕರೀತಾರೆ ಇಲ್ಲಿ. ಆ ಪ್ರದೇಶದಲ್ಲಿ ಬಂದಂತಹ ಆ ಹುಡುಗ ಅಲ್ಲಿ ಒಂದು ಧತ್ತೂರದ ವೃಕ್ಷ, ಧತ್ತೂರ ಅಥವಾ ಉನ್ಮತ್ತಿ ಅಂತ ಅದನ್ನೆಲ್ಲ ಕರೀತಾರೆ. ಇಲ್ಲ ಇಪ್ಪೆ ಮರ ಅಂತ ಬೇಕಾದ್ರೆ ಕನ್ನಡದಲ್ಲಿ ಕರೀತಾರೆ. ಆ ಇಪ್ಪೆ ಮರದ ರಾಶಿಯ ಮಧ್ಯದಲ್ಲಿ ಹುಡುಗ ಪ್ರವೇಶಿಸಿದ. ಆಮೇಲೆ ಕಾಣಿಸಲಿಲ್ಲ. ಹುಡುಗ ದೇವರು ಕಾಣಿಸ್ತಾ ಇಲ್ಲ ಅಂತ ಆತ ಒಳಗೆ ಪ್ರವೇಶಿಸಿದ. ಎಲ್ಲಿ ನೋಡಿದ್ರು ದೇವರು ಕಾಣಿಸಲಿಲ್ಲ. ತುಂಬಾ ಬೇಸರ ಆಯಿತು. ಅಷ್ಟೊತ್ತಿಗೆ ಶಬ್ದ ಬೇರೆ ಕೇಳಿತು. ನಾನೇ ಅನಂತ ಶಯನ ಅಂತ ಶಬ್ದ ಕೇಳಿಸಿತು. ಇಷ್ಟು ಸಮಯ ನಮ್ಮ ಜೊತೆಗೆ ಅನಂತ ಶಯನನೇ ಇದ್ದದ್ದು ನಾನು ಅರ್ಥ ಮಾಡಿಕೊಳ್ಳಿಲ್ಲ. ಅವನ ಮುಖದ ಕೆಳಗೆ ಅವನ ಎದೆಯಲ್ಲಿ ಕಾಣ್ತಾ ಇದ್ದಂತಹ ಚಿಹ್ನೆ, ಅದು ಏನು ಶ್ರೀವತ್ಸ ಅಂದ್ರೆ ಅಂತ ನನ್ಗೆ ಗೊತ್ತಿಲ್ಲದೆ ಇದ್ದದ್ದೇ ಸಮಸ್ಯೆ ಆಯಿತು. ಶ್ರೀವತ್ಸ ಚಿಹ್ನೆಯ ವ್ಯಕ್ತಿಯನ್ನು ನಾನು ಹೀಗೆಲ್ಲ ಮಾಡಿಬಿಟ್ಟೆ ಅಲ್ವಾ ಅಂತ ತುಂಬ ಬೇಸರ ಆಯ್ತಂತೆ. ತುಂಬ ಬೇಸರವಾಗಿ ಇವರು ದಾಸರು ಹೇಳ್ತಾರೆ, ಎಷ್ಟು ಬೇಸರ ಅಂದ್ರೆ, ಕಡುಪಾಪಿ ನಾನೆಂದು ದಿವಾಕರನು ಮರುಗಲು ಒಡನೆ ತೋರಿದ ತನ್ನ ನಿಜ ರೂಪವ
ಸಡಗರದ ದೈವ ನಮ್ಮ ವಿಜಯ ವಿಠಲಾನಂತ ತೊಡೆವನು ನಂಬಿದವರ ಫಣೆಯ ದುರ್ಲೇಖ. ನಾನು ಏನು ತಪ್ಪು ಮಾಡಿದೆ, ಕಡು ಪಾಪಿ ನಾನು ಅಂತ ಆಲೋಚನೆ ಮಾಡ್ತಾ ತನ್ನನ್ನೇ ತಾನು ಬೈದುಕೊಂಡು ಅನಂತ ಶಯನನ್ನು ನಾಮೋಚ್ಚಾರಣೆ ಮಾಡ್ತಾ ನಿಂತಹ ಈತನ ಮುಂದೆ ಆ ದೇವರು ಕಾಣಿಸಿಕೊಂಡಂತೆ. ಹೇಗೆ ಕಾಣಿಸಿಕೊಂಡ? ಆ ಯಾವ ಧತ್ತೂರದ ಮರದ ಒಳಗೆ ಪ್ರವೇಶಿಸಿದ್ದ, ಆ ಧತ್ತೂರದ ಮರ ಏನೋ ಇದ್ದಕ್ಕಿದ್ದಾಗೆ ಅಡ್ಡ ಬಿತ್ತಂತೆ. ಅಡ್ಡ ಬಿದ್ದದ್ದು ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಬೆಳೆದು ಇವತ್ತಿನ ಲೆಕ್ಕಾಚಾರದಲ್ಲಿ 21 ಕಿಲೋಮೀಟರ್ ದೂರದ ತನಕ ಬೆಳೀತು. ಬೆಳೆದ್ರೆ ಇವರು ನಿಂತ ಜಾಗದಲ್ಲಿ ಅದರ ನಾಭಿ ಇದೆ, ಅಲ್ಲಿಂದ 16 ಕಿಲೋಮೀಟರ್ ದೂರದಲ್ಲಿ ಅದರ ಪಾದ ಇದೆ, ಅಲ್ಲಿಂದ 5 ಕಿಲೋಮೀಟರ್, ನಾನು ಕಿಲೋಮೀಟರ್ ಇವತ್ತಿನ ಲೆಕ್ಕಾಚಾರ ಹೇಳೋದು ನಿಮಗೆ, ಅಲ್ಲಿದ್ದ ಲೆಕ್ಕ ಅರ್ಥ ಆಗಲ್ಲ, ಯೋಜನದ ಲೆಕ್ಕಾಚಾರ ಉಂಟು. ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಅದರ ಮುಖ ಇದೆ. ಇವತ್ತು ಅದರ ಪಾದ ಇದ್ದ ಪ್ರದೇಶವನ್ನು ತಿರುಪಾದ ಅಂತ ಕರೀತಾರೆ, ತಿರುಪಾದಪುರ ಅಂತ ಇವತ್ತು ಕರೀತಾರೆ. ಇವತ್ತು ಹೋಗಿ ನೋಡ್ಬೋದು, ಅಲ್ಲಿ ಪಾದಗಳು ಕಾಣಿಸ್ತವೆ. ಅದರ ಮುಖ ಇರತಕ್ಕಂಥ ಪ್ರದೇಶವನ್ನು ತಿರುವಳ್ಳಂ ಅಂತ ಕರೀತಾರೆ. ತಿರುವಳ್ಳಂ ಅದು ಮುಖ, ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪ್ರದೇಶ. ಅಲ್ಲಿ ಮುಖ ಮಾತ್ರ ಕಾಣಿಸುವುದಿಲ್ಲ, ಯಾಕಂದ್ರೆ ದೇವರ ಮುಖ ಕಾಣಬೇಕಾದ್ರೆ ಕಣ್ಣು ಮುಚ್ಚಬೇಕಾಗ್ತದೆ. ಅದು ಮುಖದ ಪ್ರದೇಶ, ಪಾದದ ಪ್ರದೇಶ. ಯಾವ ನಾಭಿಯ ಪ್ರದೇಶದಲ್ಲಿ ದೇವರು ಆ ಧತ್ತೂರದ ಮರ ಬಿದ್ದಂತಹ ಅನಂತನ ಕಾಡು ಇದೆ ಅಲ್ವಾ, ಅದೇ ಈ ತಿರುವನಂತಪುರ ಅಂತ ಇವತ್ತು ಕರೆಸಿಕೊಳ್ಳುವ ಶ್ರೀಮದನಂತ ಕ್ಷೇತ್ರ. ಈ ಶ್ರೀಮದನಂತ ಕ್ಷೇತ್ರದಲ್ಲಿ ಇಷ್ಟು ವಿಸ್ತಾರವಾದ ಪ್ರತಿಮೆಯನ್ನು ನೋಡಿದಂತಹ ದಿವಾಕರನಿಗೆ ಇದನ್ನು ಪೂಜೆ ಮಾಡುವುದು ಹೇಗೆ ಸ್ವಾಮಿ, ನಾವಿರುವುದು ಇಷ್ಟು, ಈ ಪ್ರತಿಮೆಯ ಮುಂದೆ ನಾವಿಷ್ಟು, ಇದನ್ನು ಪೂಜಿಸುವುದು ಹೇಗೆ, ಪಾದಕ್ಕೆ ಪೂಜೆ ಹೇಗೆ, ಮುಖಕ್ಕೆ ಪೂಜೆ ಹೇಗೆ, ನಡುವಿಗೆ ಪೂಜೆ ಹೇಗೆ? ಆಗ ದೇವರು ಅನುಗ್ರಹ ಮಾಡಿ ಅವನಿಗೆ ತಾನು ಅಷ್ಟು ವಿಸ್ತಾರವಾದಂತಹ ಅದೇ ಥರದ ರೂಪವನ್ನು 18 ಅಡಿಯಷ್ಟು, ಅಂದರೆ ಅವನ ದಂಡ ಏನಿದೆ ಆ ದಂಡದ 3 ಪಾಲು ತಾನೊಂದು ಸ್ವರೂಪವನ್ನು ಮಾಡಿದಂತೆ. ಆ 3 ಪಾಲು ಸ್ವರೂಪ ಆ ದತ್ತೂರ ವೃಕ್ಷದ ಸ್ವರೂಪದಲ್ಲಿದ್ದಂತಹ ವಾರ್ಕ್ಷ ಪ್ರತಿಮೆ. ದೇವರನ್ನು ಪೂಜಿಸುವುದಕ್ಕೆ 5 ರೀತಿಯ ಪ್ರತಿಮೆಯನ್ನು ಆಗಮಗಳು ಹೇಳ್ತಾರೆ. ಪ್ರಧಾನವಾಗಿ ಶೈಲ ಅಂದರೆ ಶಿಲೆಯಿಂದ ಮಾಡಿದಂತಹ ಪ್ರತಿಮೆ, ಅದು ಮಾರ್ದ ಅಂದರೆ ಮೃತಿನಿಂದ ಮಣ್ಣಿನಿಂದ ಮಾಡಿದಂತಹ ಪ್ರತಿಮೆಯಲ್ಲಿ ಪೂಜಿಸುವಂಥದ್ದು, ಇಲ್ಲ ಲೌಹ ಅಂದರೆ ಲೋಹದಿಂದ ನಿರ್ಮಾಣ ಮಾಡಿದಂತಹ ಪ್ರತಿಮೆ, ವಾರ್ಕ್ಷ ಅಂದರೆ ವೃಕ್ಷದಿಂದ ಮರದಿಂದ ನಿರ್ಮಾಣ ಮಾಡಿದಂತಹ ಜಗನ್ನಾಥಪುರಿ ಇತ್ಯಾದಿಗಳಲ್ಲಿ ಮಾಡುವಂತಹ ಪೂಜೆ ಹಾಗೆ ಅದು ವಾರ್ಕ್ಷ ಪ್ರತಿಮೆಯಲ್ಲಿ ಮಾಡುವಂತಹ ಪೂಜೆ, ವೃಕ್ಷದಿಂದ ನಿರ್ಮಾಣ ಮಾಡಿದಂತಹ ಪ್ರತಿಮೆ. ಅಥವಾ ಇನ್ನು ಅನೇಕ ಥರ ಇದೆ, ಅದನ್ನು ತೇಜಸ ಪ್ರತಿಮೆ ಅಂತ ಕರೀತಾರೆ. ತೇಜಸ ಪ್ರತಿಮೆ ಅಂತ ಹೇಳಿದರೆ ಅದು ಅಗ್ನಿಯಿಂದ ಮಾಡುವ ಪ್ರತಿಮೆ. ಅಗ್ನಿ ಅಂದರೆ ಅದು ಒಂದು ರೀತಿಯ ಆಯುರ್ವೇದದ ಅನೇಕ ವಸ್ತುಗಳು, ತುಪ್ಪ ಮೊದಲಾದ ವಸ್ತುಗಳನ್ನೆಲ್ಲ ಚೆನ್ನಾಗಿ ಹಾಕಿ ಅಂಟು ಮಾಡಿ ಅದೊಂದು ರೀತಿಯ ಅಷ್ಟಬಂಧಕ್ಕಿಂತ ಗಟ್ಟಿಯಾದದ್ದನ್ನಾಗಿ ಮಾಡಿ ಅದರಿಂದ ಪ್ರತಿಮೆ ಮಾಡುವುದು ರಾಳ ಪ್ರತಿಮೆ ಅಂತ ಅದನ್ನು ಕರೀತಾರೆ. ಈ ಪಂಚ ಪ್ರತಿಮೆಗಳಲ್ಲಿ ಆರಾಧನೆ ಮಾಡುವುದಕ್ಕೆ ಆಗಮಶಾಸ್ತ್ರ ಕೊಟ್ಟಂತಹ ಅವಕಾಶ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲೂ ಕೂಡ 3 ರೀತಿಯ ಪ್ರತಿಮೆಯ ಉಲ್ಲೇಖವನ್ನು ಮಾಡ್ತಾರೆ. ಅಂತಹ ವಾರ್ಕ್ಷ ಪ್ರತಿಮೆಯಲ್ಲಿ ಪೂಜೆ ನಡೀತಾ ಇತ್ತಂತೆ. ಅದು ಆಮೇಲೆ ಕಾಲಾಂತರದಲ್ಲಿ ಇವತ್ತಿಗೆ ಸುಮಾರು 4.5 ಶತಮಾನದ ಹಿಂದೆ ಮಾರ್ತಾಂಡವರ್ಮ ಅಂತ ಹೇಳುವ ರಾಜ ಇಲ್ಲಿ ಆಳ್ವಿಕೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಾರ್ಕ್ಷ ಪ್ರತಿಮೆಯಲ್ಲಿ ಭೇದ ಕಂಡಂತಹ ಸ್ಥಿತಿಯಲ್ಲಿ ತಾವು ಗಂಡಕಿ ನದಿಯಿಂದ ಅನೇಕ ಶಾಲಗ್ರಾಮ 24,000ಕ್ಕಿಂತ ಹೆಚ್ಚು ಶಾಲಗ್ರಾಮಗಳನ್ನು ಇಲ್ಲಿಗೆ ತರಿಸಿ ಆ ಶಾಲಗ್ರಾಮದಲ್ಲಿ 12,000 ಶಾಲಗ್ರಾಮಗಳು ಪ್ರತ್ಯೇಕವಾಗಿ ತಾವೇ ಒಂದು ಆಕಾರವನ್ನು ಹೆತ್ತು ನಿಂತುವಂತೆ. ಹಿಂದೆ ಹೇಗೆ ಆ ಮರದ ಪ್ರತಿಮೆ ಇತ್ತು ಅದೇ ಆಕಾರದಲ್ಲಿ ಅಷ್ಟು ಶಾಲಗ್ರಾಮಗಳು ಕೂಡ ಸೇರಿ ನಿಂತುವಂತೆ. ಈ ಶಾಲಗ್ರಾಮ ಲೆಕ್ಕ ಹಾಕಿದರೆ ಉಳಿದ ಶಾಲಗ್ರಾಮ ಬರೀ 12,000 ಇತ್ತು. ಹಾಗಾದರೆ 12,000 ಶಾಲಗ್ರಾಮಗಳು ಒಟ್ಟಾಗಿ ನಿಂತಿದ್ದಾವೆ ಅನ್ನೋದನ್ನು ಅರ್ಥ ಮಾಡಿಕೊಂಡವ ಅಲ್ಲಿಯ ಕೊಕ್ಕಡದಿಂದಲೇ ವಿಶೇಷ ತಂತ್ರಿಗಳನ್ನೆಲ್ಲ ಕರೆಸಿ ಅವರ ಮೂಲಕವಾಗಿ ಇಲ್ಲಿ ವಿಶೇಷವಾದ ದೇವತಾ ಪ್ರತಿಷ್ಠಾ ಕಾರ್ಯಕ್ರಮ. ಅದಕ್ಕೋಸ್ಕರ ಆ ಶಾಲಗ್ರಾಮಗಳಲ್ಲಿ ಮತ್ತೆ ಭಗವಂತನ ಇಡೀ ಶರೀರ ಕಾಣಿಸುವ ಹಾಗೆ, ಶೇಷಶಾಹಿ ಕಾಣಿಸುವ ಹಾಗೆ ಅದಕ್ಕೆ ಒಂದು ಶರ್ಕರ, ಕಟು ಶರ್ಕರ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಒಂದು ಲೇಖಿ ಅವರು ವಿಶೇಷವಾಗಿ ಮರಳಿನಿಂದ ಮಾಡುವಂಥದ್ದು. ಮರಳನ್ನು ಬೇರೆ ಬೇರೆ ರೀತಿಯ ಕಷಾಯದಲ್ಲೆಲ್ಲ ಕುದಿಸಿ ಆ ಮರಳಿಗೆ ಅನೇಕ ರೀತಿಯ ಆಯುರ್ವೇದದ ಔಷಧಗಳನ್ನು ಸೇರಿಸಿ ಹಿಟ್ಟಾಗಿಸಿ ಅದನ್ನೆಲ್ಲ ಈ ಶಾಲಗ್ರಾಮದ ಮೇಲೆ ಲೇಪ ಮಾಡಿಸಿ ಅದರ ಮೇಲೆ ಶಂಕದ ಪುಡಿಯನ್ನು ಹಾಕಿ ಮಾಡುವಂತಹ ಒಂದು ವಿಧಾನ, ಅದು ಕಟುಶರ್ಕರ ಲೇಪ ವಿಧಾನ ಅಂತಿದೆ. ಆ ಲೇಪ ವಿಧಾನದ ಮೂಲಕ ಈಗಿನ ಈ ಪ್ರತಿಮೆಯ ನಿರ್ಮಾಣವಾಗಿದೆ ಅನ್ನೋದನ್ನು ಇತಿಹಾಸ ನಮ್ಮ ಮುಂದೆ ವರ್ಣಿಸಿ ನಿಲ್ಲಿಸಿದೆ. ಆದ್ದರಿಂದ ಇದು
ಕಟುಶರ್ಕರ ನಿರ್ಮಿತವಾದಂತಹ ಅನಂತಶಯನನ ಸ್ವರೂಪ ಅನ್ನುವ ಕಾರಣದಿಂದ ಅದಕ್ಕೆ ಅಭಿಷೇಕ ವಿಧಾನ ಇರೋದಿಲ್ಲ. ನವಿಲಗರಿಯಲ್ಲಿ ಒರೆಸುವಂತಹದ್ದೇ ಅದಕ್ಕೆ ಅಭಿಷೇಕ ಅನ್ನುವ ಇಲ್ಲಿಯದ್ದೇ ಆದ ಕೆಲವು ವಿಶೇಷ ವಿಧಾನಗಳುಂಟು. ವಿಶೇಷವಾದ ನೈವೇದ್ಯಗಳು ನಡಿಬೇಕು. ಏಕಾದಶಿಯನ್ನು ಹೊರತುಪಡಿಸಿ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಕೊಟ್ಟಂತಹ ವಿಧಾನಕ್ಕೆ ಅನುಗುಣವಾದಂತಹ ಪೂಜಾ ವಿಧಾನವನ್ನು ಮಧ್ವಶಾಸ್ತ್ರವನ್ನು ಅನುಸರಿಸತಕ್ಕಂತಹ ತೌಳವ ಮಾಧ್ವ ಬ್ರಾಹ್ಮಣರ ಮೂಲಕ ನಡೆಸಬೇಕು ಅನ್ನೋ ಒಂದು ವಿಧಾನ, ಈ ಕಟ್ಟುಪಾಡು ಇವತ್ತಿಗೂ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಆ ಪೂಜಾ ವಿಧಾನವನ್ನು ಅನುಷ್ಠಾನ ಮಾಡುವಾಗ ಅದಕ್ಕೆ ನೈವೇದ್ಯ ಹೀಗೆ ಮಾಡಬೇಕು ಅನ್ನುವುದಕ್ಕೂ ಇಲ್ಲೊಂದು ಶಾಸ್ತ್ರ ಇದೆ. ಆದ್ರೆ ಇಲ್ಲಿ ವಾದಿರಾಜ ತೀರ್ಥರು ವರ್ಣನೆ ಮಾಡ್ತಾರೆ, ಯಾಕಪ್ಪ ಮಲಗಿದ್ದಿ, ಈ 6,000 ಜನ ಬಂದರೂ ಮಲ್ಕೊಂಡಿದ್ಯಲ್ವ ಸ್ವಾಮಿ ಅಂತ ವಾದಿರಾಜರು ಕೇಳ್ತಾರೆ. ಯಾಕೆ ಮಲ್ಕೊಂಡಿದ್ದಿ? ಬಹುಶಃ ಇಲ್ಲಿ ನೈವೇದ್ಯ ಸ್ವಲ್ಪ ಜಾಸ್ತಿಯಾಗಿ ಮಲಗಿದ್ಯೋ ಅದು ಕೇಳ್ತಾರೆ. ಇಲ್ಲಿ ನೈವೇದ್ಯ ಅಷ್ಟು ಖುಷಿ. ಅದೇನು ರತ್ನ ಪಾಯಸ ಅಂತ ವರ್ಷಕ್ಕೆ 2 ಬಾರಿ ನಡೆದರೆ ಆ ರತ್ನ ಖಚಿತವಾದ ಪಾತ್ರೆಗಳಲ್ಲಿ ಮಾಡಿದ ಪಾಯಸ, ಅದು ಹಾಲು ಪಾಯಸ. ಆ ಹಾಲು ಪಾಯಸ, ಕ್ಷೀರ ಪಾಯಸ ಅಂದ್ರೇನೆ ಹಾಲಿದ್ದು ಅಂತ ಅರ್ಥ. ಪಾಯಸ ಸಂಸ್ಕೃತಂ ಪಾಯಸ ಅಂತ, ಸಂಸ್ಕೃತದಲ್ಲಿ ಮತ್ತೆ ಕ್ಷೀರ ಪಾಯಸ ಅಂತ ಸೇರಿಸುವ ಅವಶ್ಯಕತೆ ಇಲ್ಲ. ಆದರೆ ಆ ಹಾಲು ಪಾಯಸವನ್ನು ಮೆದ್ದು ಅದರ ಆನಂದದಿಂದ ಮಲಗಿದ್ಯೋ ಅಂತ ಈ ರೀತಿ ವಾದಿರಾಜರು ವರ್ಣನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ನೈವೇದ್ಯಕ್ಕೆ ಎಷ್ಟು ಮಹತ್ವ ಇದೆ ಅಂತ ಆಲೋಚನೆ ಮಾಡಿ ಆ ನಿಟ್ಟಿನಿಂದ ಒಂದು ಇಂದಿರೆ ಎರಸಿ ಪಾದಾರ್ಚನೆ ಮಾಡುತ್ತಾ ಒಂದೊಂದು ದಾರಿಯಲ್ಲಿ ಎಣಿಸಿ ಗುಣಿಸುತ್ತಿರ ಇಂದಾನಂತ ಕಲ್ಪ ವಿಜಯ ವಿಠಲ ರೇಯನ ಸಂದರ್ಶನವಾಗಿ ಇಂದು ಈ ಪರಿ ಕಂಡೆ ಜನ್ಮ ಪಾವನವಾಯಿತು ಅಂತ ವಾದಿರಾಜ ತೀರ್ಥರು ಬೆರಗಾಗಿ ಮುನಿನಿಂದು ಕರವ ಮುಗಿದು ಶಿರಿಧರನ್ನ ರೂಪವನ್ನು ನೋಡಿ ಪರಮಾಶ್ಚರ್ಯದಾನಿಸುವ ನೋಡುತ್ತಾ ವಿಸ್ತಾರದಿಂದ ಪೊಗಳಿದ. ಇಂತಹ ರೂಪ ಏನು 18 ಅಡಿಯಷ್ಟು ವಿಸ್ತಾರವಾದ ಭಗವಂತನ ರೂಪವನ್ನು ಕಂಡು ಅವತ್ತು ದಿವಾಕರ ಮುನಿ ಅದನ್ನು ವಿಸ್ತಾರದಿಂದ ಪೊಗಳಿದ. ಆಮೇಲೆ ಅನೇಕ ಋಷಿ ಮುನಿಗಳೆಲ್ಲ ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿದರು. ಸಾಕ್ಷಾತ್ ಚತುರ್ಮುಖ ನಾರದ ಮಾರ್ಕಂಡೇಯ ಮೊದಲಾದವರೆಲ್ಲರೂ ಇಲ್ಲಿ ಸನ್ನಿಹಿತರಾಗಿದ್ದು ಆ ದೇವರ ಪೂಜೆ ಮಾಡ್ತಾರೆ. ಆ ನಂತರದಲ್ಲಿ ನರಸಿಂಹನ ಸನ್ನಿಧಾನ, ಶ್ರೀಕೃಷ್ಣನ ಸನ್ನಿಧಾನ, ಉಡುಪಿಯ ಕೃಷ್ಣನೇ ಇಲ್ಲಿ ಬಂದು ನಿಂತಂತೆ. ಇವತ್ತು ಸುಬ್ರಹ್ಮಣ್ಯದಿಂದ ನರಸಿಂಹನ ಆರಾಧಕರು ಬಂದಿದ್ದಾರೆ, ಉಡುಪಿಯ ಕೃಷ್ಣನ ಆರಾಧಕರ ಉಪಸ್ಥಿತಿ ಇದೆ. ನರಸಿಂಹ, ಶ್ರೀಕೃಷ್ಣ, ಅನಂತ ಶಯನ ಇವೆಲ್ಲ ದೇವತಾ ಸನ್ನಿಧಾನ ಇರತಕ್ಕಂತಹ ಅದ್ಭುತ ಕ್ಷೇತ್ರವಾಗಿ ಈ ಕೇರಳದ ಭೂಮಿಯಲ್ಲಿ ಆ ಅನಂತೇಶ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾನೆ. ಶ್ರೀ ವಾದಿರಾಜ ತೀರ್ಥರು ಬೇರೆ ಬೇರೆ ದೇವತೆಗಳ ವರ್ಣನೆ ಮಾಡುವಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ವಲ್ಪ ಕಡಿಮೆ ಶ್ಲೋಕಗಳುಂಟು. ಆದರೆ ತೀರ್ಥ ಪ್ರಬಂಧದ ಕೊನೆಯಲ್ಲಿ ಅನಂತೇಶ್ವರನ ವರ್ಣನೆ. ಅನಂತೇಶ್ವರ ಅಂದ್ರೆ ಈ ಅನಂತ ಪದ್ಮನಾಭನ ವರ್ಣನೆ, ಅನಂತಪುರ ಕ್ಷೇತ್ರದ ವರ್ಣನೆ. ಈ ಕ್ಷೇತ್ರದ ವರ್ಣನೆಯನ್ನು ಬಹಳ ವಿಸ್ತಾರವಾಗಿ ಮಾಡಿದ್ದಾರೆ. 5 ಮತ್ತು 2 ಅಂತ ಹೇಳಿದೆ. ಆಮೇಲೆ 2 ಶ್ಲೋಕಗಳಲ್ಲಿ ಉಪಸಂಹಾರಗಳು. ಅಲ್ಲಿಗೆ ತೀರ್ಥ ಪ್ರಬಂಧ ಮುಗಿಯುತ್ತದೆ. ಕೊನೆಗೆ ಅನಂತೇಶ್ವರನ ಸನ್ನಿಧಿಯಲ್ಲಿ ಬಂದು ಇವತ್ತಿಗೂ ಪರ್ಯಾಯ ಪೀಠವನ್ನು ಏರತಕ್ಕಂತಹ ಶ್ರೀಪಾದರುಗಳು ಆ ಕ್ರಮದಲ್ಲಿ ಸಂಚಾರ ಮಾಡ್ತಾ ಅನಂತ ಶಯನನ ಕ್ಷೇತ್ರಕ್ಕೆ ಬಂದು ನರಸಿಂಹದೇವರು, ಅನಂತ ಪದ್ಮನಾಭ ಮತ್ತು ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಮತ್ತೆ ಉಡುಪಿಯಲ್ಲಿ ಹೋಗಿ ದೇವರ ದರ್ಶನ ಮಾಡತಕ್ಕಂತಹ ಸಂಪ್ರದಾಯ ನಮ್ಮಲ್ಲಿ ಬೆಳೆದುಕೊಂಡು ಬಂದಿದೆ. ಅಂತಹ ಅನಂತಾಸನ ದೇವರ ಸನ್ನಿಧಾನದಲ್ಲಿ ಒಂದು ವಿಶಿಷ್ಟವಾದ ಪುರಂದರದಾಸರು ಮತ್ತು ಮಧ್ವಗುರುಗಳ ಉತ್ಸವ ನಡೀತಾ ಇದೆ. ಇವತ್ತಿಗೆ ಮಾಘ ಮಾಸ ಪ್ರಾರಂಭ ಆಯಿತು. ಇವತ್ತಿನಿಂದ ಶಿಶಿರ ಋತು ಪ್ರಾರಂಭ. ಶಿಶಿರ ಅಂದರೆ ಒಂದು ಕಂಬಳಿಯನ್ನು ಹಿಡ್ಕೊಂಡು ಬರಬೇಕು ಅಂತ ಶಬ್ದದ ಅರ್ಥ. ಹಾಗೆ ಚಳಿ ಅಂತ ಅರ್ಥ. ಶಿಶಿರ ಋತು ಅಂದರೆ ಚಳಿಯ ಋತು ಅಂತ. ಚಳಿಯ ಋತುವಿನಲ್ಲಿ ಸೂರ್ಯೋದಯದ ನಂತರ ಎದ್ದವನಿಗೆ ಅವನ ಮುಖವನ್ನು ನೋಡಿದವ ಸ್ನಾನ ಮಾಡಿ ಬರಬೇಕಂದ್ರೆ ಯಾವಾಗ? ಮರುದಿವಸ ಸೂರ್ಯೋದಯಕ್ಕಿಂತ ಮುಂಚೆ. ಅಂದ್ರೆ ಸೂರ್ಯೋದಯ ಆದ ಮೇಲೆ ಎದ್ದು ಸ್ನಾನ ಮಾಡುವುದಕ್ಕೆ ಅವಕಾಶ ಇಲ್ಲ. ಮಾಘ ಸ್ನಾನ, ಕೆಲವರಿಗೆ ಬಲವಂತ ಮಾಘ ಸ್ನಾನ ಅಂತ ಹೇಳಿ, ಮಾಘ ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಿದರೆ ಚಳಿ ಇರುವುದಿಲ್ಲ ಅಂತ ಅರ್ಥ. ಆ ಮಾಘ ಮಾಸದ ಆರಂಭದ 9 ದಿವಸಗಳನ್ನು ಮಧ್ವ ನವರಾತ್ರ ಅಂತ ಕರೀತೇವೆ. ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಮಧ್ವ ನವರಾತ್ರ. ಪುರಂದರದಾಸರ ಚಿಂತನೆಯ ಜೊತೆಗೆ ಮಧ್ವಾಚಾರ್ಯರ ಚಿಂತನೆಯನ್ನು ಮೇಳೈಸಿಕೊಂಡು ಅನುಸಂಧಾನ ಮಾಡುವ ಶ್ರೀ ಪುರಂದರ ಮಧ್ವ ಪುರಂದರ ಉತ್ಸವ ಅದು ಅನಂತೇಶ್ವರ ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನೋದು ತುಂಬ ಸಂತೋಷದ ವಿಷಯ. ಯಾಕಂದರೆ ಇಲ್ಲಿಯ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಿಂತ ಕಷ್ಟ. ಅಯೋಧ್ಯೆಯಲ್ಲಿ ವ್ಯವಸ್ಥೆ ಮಾಡ್ಬೋದು, ವಾರಣಾಸಿಯಲ್ಲಿ ವ್ಯವಸ್ಥೆ ಮಾಡ್ಬೋದು, ಆದರೆ ಕೇರಳದಲ್ಲಿ ವ್ಯವಸ್ಥೆ ಮಾಡುವುದು ಸುಲಭದ ವ್ಯವಸ್ಥೆ. ಇದು ದೇವಸ್ಥಾನಗಳ ನಾಡು ಇದಕ್ಕೆ ಹೆಸರು. ಆದರೆ ಯಾವ ಯಾವ ದೇವಸ್ಥಾನಗಳೆಲ್ಲ ಇಲ್ಲಿ ದೇವಸ್ಥಾನಗಳನ್ನು ಆಕ್ರಮಿಸಿದ್ದಾರೆ ಅನ್ನುವುದು ಇಲ್ಲೇ ವಾಸ ಮಾಡುವವರಿಗೆ ಗೊತ್ತಿರುವಂತಹ ವಿಷಯ. ಅಂಥಲ್ಲಿ ಇಷ್ಟು ವೈಷ್ಣವರು ಜೊತೆ ಸೇರಿ ಅನಂತೇಶ್ವರನನ್ನು ದರ್ಶನ ಮಾಡಿ ಈ ಸನ್ನಿಧಾನದಲ್ಲಿ ಗುರುಗಳಿಂದ ಹಿರಿಯರಿಂದ ಜ್ಞಾನಾಮೃತವನ್ನು ಸವಿಯತಕ್ಕಂತಹ ಒಂದು ಅದ್ಭುತ ಸನ್ನಿವೇಶ. ಅದು ಮೈಸೂರು ಗಮಕಿ ರಾಮಚಂದ್ರಾಚಾರ್ಯರ ಮೂಲಕ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ತುಂಬ ಸಂತೋಷದ ವಿಷಯ.